ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸತೀಶ್ ಕನಕಪುರ. ಈಗ ನಾನು ಒಂದು ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದೇನಪ್ಪ ಇಂಟರ್ವ್ಯೂ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗೋದೇ ಬೇಡ. ಏನಕ್ಕೆ ಅಂದರೆ ನನ್ನ ಜೊತೆಲಿ ಏನು ಗಣೇಶ್ ಸರ್ ಇದ್ದಾರಾ? ಖಂಡಿತವಾಗ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಲ್ಲ. ಆದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಶ್ರೀಮತಿಯವರಿದ್ದಾರೆ. ಸೊ ತುಂಬ ವರ್ಷಗಳ ನಂತರ ಅವರು ಯಾವತ್ತೂ ಕೂಡ ಕ್ಯಾಮ್ರಾ ಮುಂದೆ ಬಂದಿರಲಿಲ್ಲ. ಕ್ಯಾಮ್ರಾ ಹಿಂದೆನೇ ನಿಂತು ಗಂಡನ ಒಂದು ಸಿನಿಮಾಗಳನ್ನ ನೋಡೋದಿರ್ಬೋದು ಅಥವಾ ಗಂಡನ ಸಿನಿಮಾಗಳನ್ನ ನಿರ್ಮಾಣ ಮಾಡೋದಿರ್ಬೋದು ಮಾಡ್ತಿದ್ರು. ಇವತ್ತು ಅವರೇ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ. ಸೊ ನಟನೆನ, ನಿರ್ಮಾಣನ, ಮನೆ ಮೇಂಟೈನ್ ಮಾಡೋದು ಕಷ್ಟನ ಅಥವಾ ಅವ್ರ ಹಸ್ಬೆಂಡ್ ಸಿನಿಮಾ ಮೇಂಟೈನ್ ಮಾಡೋದು ಕಷ್ಟ, ಎಲ್ಲ ವಿಚಾರಗಳನ್ನ ಮಾತಾಡಿಸ್ತೀನಿ. ಮೇಡಮ್, ಮೊದಲಿಗೆ ನೀವು ನಮಸ್ಕಾರ. ನಮ್ಮ ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದನ್ನು ಕೇಳಿದಾಗ ನಿಮಗೆ ಏನು ಮೈಂಡಿಗೆ ಬರುತ್ತೆ ಮೇಡಮ್? ಹಳೆ ದಿನಗಳು ಟಕ್ ಅಂತ ರಿವೈಂಡ್ ಆಯಿತು. ಸೊ ನೀವು ಫಸ್ಟು ಗಣೇಶ್ ಸರ್ನ ಎಲ್ಲಿ ನೋಡಿದಿರಿ? ಎಲ್ಲಿ? ಫ್ರೆಂಡ್ಸ್ ಗ್ರೂಪಲ್ಲಿ. Okay. ಅಲ್ಲೇ ಅವಾಗ ನಮಸ್ಕಾರ ಅಂತಿದ್ರು. ಅಲ್ಲೂ ನಮಸ್ಕಾರ ಮಾಡಿದ್ರ ಮೇಡಮ್? ಅಲ್ಲಲ್ಲ, ಅವಾಗ ನಡೀತಿತ್ತು ಅದೆಲ್ಲ. ಕಾಮಿಡಿ ಟೈಮ್ ಎಲ್ಲ ಮಾಡ್ತಾ ಇದ್ರು. ಸೊ ಅದಾದ ನಂತರ ಕಟ್ ಮಾಡಿದ್ರೆ 2006ರಲ್ಲಿ ಮುಂಗಾರು ಮಳೆ. ಸೊ ಆ ಒಂದು ಚೇಂಜಸ್ ನೋಡಿದಾಗ ಏನು ಅನಿಸಿತ್ತು ನಿಮಗೆ? ಅವಾಗಿನ ಮದುವೆ ಆಗಿರಲಿಲ್ಲ ನೀವು. ಹೌದು. ಸೊ ಬಟ್ ಆದರೆ ಗಣೇಶ್ ಸರ್ ಗೊತ್ತಿರುತ್ತೆ ನಿಮಗೆ. ಸೊ ನಮಸ್ಕಾರ ಅಂತ ಹಿಡಿದು ಮುಂಗಾರು ಮಳೆಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ನೋಡಿದಾಗ ಏನು ಅನಿಸಿತ್ತು? ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಮೀನ್ ಇಟ್ ಇಸ್ ಸೋ ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯನ್ಸು. ಬಟ್ ಅವ್ರಿಗೆ ಕಾಮಿಡಿ ಟೈಮಲ್ಲೇ ಒಂದು ಆ ಥರದ ಫ್ಯಾನ್ ಫಾಲೋಯಿಂಗ್ ಅವರಿಗೆ. ಸೊ ಅದು ಕನ್ವರ್ಟ್ ಅಂದರೆ ಹೆಚ್ಚು ಆಗ್ತಾ ಹೋಯ್ತು ಹೊರತು ಆ ಪ್ರೀತಿ ಅಂದರೆ ಒಂದು ಪ್ರೀತಿ ಸಿಗ್ತಾ ಹೋಯ್ತಲ್ಲ ಅವ್ರಿಗೆ, ಅನ್ಬಿಲೀವಬಲ್. ಐ ಮೀನ್ ಎಲ್ಲರಿಗೂ ಶಾಕೆ ಆ ಟೈಮಲ್ಲಿ. ಅಷ್ಟೊಂದು ಆಸೆನ ಅವರಂದರೆ, ಅಷ್ಟೊಂದು ಪ್ರೀತಿನ ಅಂತ ಹೇಳ್ಬಿಟ್ಟು ಮಕ್ಕಳಿಂದ ಹಿಡಿದು ಏಜ್ ಆದವ್ರಿಗೂ ಕೂಡ ಲೈಕ್ ಎಲ್ಲ ಅಷ್ಟು ಪ್ರೀತಿ. ಸೊ ಗಣೇಶ್ ಅವ್ರಿಗೆ ಕನ್ನಡಿಗರ ಪ್ರೀತಿ ಯಾವ ರೀತಿ ಸಿಕ್ತು ಅಂತ ಅದನ್ನ ವರ್ಣನೆ ಮಾಡೋಕ್ಕೂ ಆಗಲ್ಲ. ಹೌದು. ಬಟ್ ಆದರೆ ನಿಮಗೆ ಯಾವ ರೀತಿ ಅವ್ರ ಪ್ರೀತಿ ಸಿಕ್ತು ಅನ್ನೋದನ್ನ ವರ್ಣನೆ ಮಾಡಬಹುದು. ಯಾವ ರೀತಿ ಅಂದರೆ ಕಾಮನ್ ಫ್ರೆಂಡ್ಸ್ ಥ್ರೂ ಇಂಟ್ರೊಡ್ಯೂಸ್ ಆಯಿತು. ಐ ಡೋಂಟ್ ನೋ, ಇಟ್ ಜಸ್ಟ್ ಹ್ಯಾಪೆಂಡ್, ವಿ ಡಿಸೈಡೆಡ್. ಐ ಮೀನ್ ಅವಾಗೆಲ್ಲ ಸಿಕ್ಲಿಕ್ಕೂ ಕಷ್ಟ ಆಗ್ತಾ ಇತ್ತು. ಇಟ್ ವಾಸ್ ಮೋರ್ ಲೈಕ್ ಫೋನಲ್ಲಿ ಮಾತಾಡ್ತಾ ಇದ್ವಿ. ಆ್ಯಂಡ್ ಒನ್ ಡೇ ವಿ ಡಿಸೈಡೆಡ್ ಟು ಗೆಟ್ ಮ್ಯಾರಿಡ್. ಅಷ್ಟೇ, ಮದುವೆ ಆಗಬೇಕು ಅಂತ. ಸೊ ಒಂದು ಲಾಂಗ್ ಜರ್ನಿ ಇದೆ ಈಗ. 18 ವರ್ಷ ಆಯ್ತು. 18 years. ಏನು ಅನ್ನಿಸ್ತದೆ ಮೇಡಮ್ ಆ ಒಂದು ಕ್ಷಣ ತಿರುಗಿ ನೋಡಿದಾಗ? 18 ವರ್ಷಗಳ ಒಂದು ಮೂಟೆನೇ ಇರುತ್ತೆ ನೆನಪುಗಳು. ಓ ದೇವ್ರೆ, ಲಾಟ್ಸ್ ಆಫ್ ಖುಷಿ, ಕಹಿ ಎಲ್ಲನೂ. ಈಗ ಹಿಂತಿರುಗಿ ನೋಡಿದ್ರೆ 18 ವರ್ಷ ಅಷ್ಟು ಬೇಗ ಆಗೋಯ್ತಾ? ಈಗ ಮೊನ್ನೆ ತಾನೇ ಎಲ್ಲ ನಡೆದಂಗಿಲ್ವಾ ನಿಮಗೆ? ಮುಂಗಾರು ಖಂಡಿತವಾಗ್ಲೂ ಐ ಡೋಂಟ್ ನೋ, ಇಟ್ ಜಸ್ಟ್ ವೆಂಟ್ ಆನ್. ನೋಡಿ, 18 ವರ್ಷ ಕಳೆಯೋದು ಸುಲಭ ಅಲ್ಲ. ಸೊ ಅಷ್ಟು ಬ್ಯುಸಿಯಾಗಿರ್ತೀವಿ ನಾವು. ಒಂದೊಂದು ವರ್ಷನೂ ಹೆಂಗೆ ಹೋಯ್ತು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಸೊ ಗಣೇಶ್ ಸರ್ ಯಾವಾಗಲೂ ನಗ್ತಿರ್ತಾರೆ. ಸೊ ಮನೇಲೂ ಹಾಗೆ ಇರ್ತಾರೆ. ಯಾಕಂದರೆ ನಾವು ಅವ್ರ ಜೊತೆ ಕ್ರಿಕೆಟೆಲ್ಲ ಆಡ್ತೀವಲ್ವ, ಸೊ ನೋಡಿರ್ತೀವಿ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ. ಲೈಫ್ನ ಯಾವ ರೀತಿ ಎಂಜಾಯ್ ಮಾಡ್ಬೋದು ಅವ್ರನ್ನ ನೋಡಿ ಕಲಿಬೋದು ನಾವು. ಎಂಜಾಯ್ ಮಾಡೋದು ಅವರ ಬೆಳಗ್ಗೆ. ಅವರು ಭಾಳ ಶಿಸ್ತಿನ ಮನುಷ್ಯ. ಬೆಳಗ್ಗೆ ಎದ್ದು ವರ್ಕೌಟ್ ಮಾಡೋದು, ಊಟದ್ದು ವೆರಿ ಪರ್ಟಿಕ್ಯುಲರ್. ಎಲ್ಲ ನಗಬೇಕು. ಫ್ರೆಂಡ್ಸ್ ಎಲ್ಲ ಬಂದರೆ ಎಲ್ಲರದು ಈಗ ನೆನ್ನೆ ಪ್ರೆಸ್ ಮೀಟಲ್ಲೇ ನೋಡಿದ್ರಿ ನನಗೆ ಬಂದಿದ್ದ ತಕ್ಷಣ ನಾನು ಇವ್ರಿಗೆ ದಯವಿಟ್ಟು ಏನು ಹೇಳಬೇಡಿ, ಉಲ್ಟಾ ಸೀದಾ ಮಾತಾಡಬೇಡಿ ನನಗೆ ಅಂತ ಇವ್ರನ್ನ ಫುಲ್ ಕೇಳಿಕೊಂಡು ನಾನು ಕರ್ಕೊಂಡು ಬರಬೇಕು ಅವ್ರನ್ನ. ನಿನಗೆ ಕಲಿಸ್ತೀನಿ ಬುದ್ಧಿ ಅಂತ ಹೇಳಿಬಿಟ್ಟೆ ಬಂದರು. ನನಗೆ ಗೊತ್ತಿತ್ತು ಏನೋ ಒಂದು ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು. ಈಸ್ ಲೈಕ್ ದಟ್, ಈಸ್ ವೆರಿ ವಿಟ್ಟಿ. ಇನ್ಸ್ಟೆಂಟಾಗಿ ಏನೋ ಒಂದು ಹೇಳಿಬಿಡ್ತಾರೆ. ಸೊ ಮುಂಗಾರು ಮಳೆಯಿಂದ ಹಿಡಿದು ಬೃಂದಾವಿಹಾರಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಅಲ್ಲಿವರೆಗೂ ಕೂಡ ನಾವು ನೋಡಿದಾಗ ಅವರ ಒಂದು ಫಿಟ್ನೆಸ್ಸಲ್ಲಿ ಏನು ಚೇಂಜಸ್ ಕಾಣಿಸ್ತಿಲ್ಲ. ಆ ಫಿಟ್ನೆಸ್ ಹಿಂದೆ ಇರುವಂಥವ್ರದ್ದು ಶಿಲ್ಪ ಅವರೇನಾ? ನಾನಂತಲ್ಲ. ಎಷ್ಟೇ ನಾವು ಪುಷ್ ಮಾಡಿದ್ರೂ ಕೂಡ ಒಬ್ಬರಿಗೆ ಅವರೇ ಮನ್ಸು ಮಾಡದೆ ಹೋದರೆ ಅವ್ರು ವರ್ಕೌಟ್ ಮಾಡೋಕ್ಕೆ ಅಥವಾ ಆ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ವಿಷಯದಲ್ಲಿ ಫಸ್ಟಿಗೆ ಹೇಳಿದೆ ನಿಮಗೆ, ಭಾಳ ಶಿಸ್ತಿನ ಮನುಷ್ಯ. ಹೌದು. ಅವರ ಹೆಲ್ತು, ಅವರ ಫಿಟ್ನೆಸ್ಸು ಅವರೇ ನೋಡ್ಕೊಂಡು ಬರ್ತಾ ಇರ್ತಾರೆ. ನಮಗೆ ಇದು ಮಾಡಬಹುದು ಅಂತ ನಾವು ಹೇಳ್ಬೋದು, ಲೈಕ್ ದಿಸ್ ವರ್ಕ್ಸ್, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ ಅಂತ ಮಾಡೋರು. ಈಗ ನನಗೂ ಕೂಡ ಯಾರಾದರೂ ನನಗೆ ಮನಸ್ಸಿಲ್ಲದೆ ಹೋದರೆ ವರ್ಕೌಟ್ ಮಾಡೋಕ್ಕೆ ನನಗೆ ಯಾರು ಪುಷ್ ಮಾಡಿದ್ರು ನಾನು ಮಲ್ಕೊಂಡೇ ಇರ್ತೀನಿ ಇನ್ನು. ಸೊ ಆ ವಿಷಯದಲ್ಲಿ ನಾವಿಬ್ಬರು ಸ್ವಲ್ಪ
ಹೆಲ್ತು ಮತ್ತು ಇದೆಲ್ಲ ಜಾಸ್ತಿ. ನಿಮ್ಮಿಬ್ರಲ್ಲಿ ಯಾರು ಬಿಸಿ ಮೇಡಮ್, ಗಣೇಶ್ ಸರ ಅಥವಾ ನೀವು? ಇಲ್ಲ, ಇಬ್ಬರು ಬ್ಯುಸಿನೇ. ಬೇಸಿಕ್ಲಿ ಅವ್ರಿಗೆ ಸಿನಿಮಾ ಶೂಟಿಂಗ್ ಇಲ್ದಿದ್ದಾಗ ಆ್ಯಸ್ ಅನ್ ಆ್ಯಕ್ಟರ್ ವಿ ವಾಂಟ್ ಹಿಮ್ ಟು ರೆಸ್ಟ್. ಬೇರೆ ಎಲ್ಲ ಹೊರೆಗಳು ಅವ್ರ ಮೇಲೆ ಹಾಕ್ಕೊಳ್ಬಾರ್ದು, ಬಿಕಾಸ್ ಇಮಿಡಿಯೇಟ್ಲಿ ಚೇಂಜಸ್ ಕಾಣಿಸುತ್ತೆ. ನೋಡಿ ನಾವು ಹೆಂಗಾಗಿ ಹೌದು ಮೇಡಮ್. ಇರೋ ಬರೋ ಸ್ಟ್ರೆಸ್ ಎಲ್ಲ ತಗೊಂಡು ಕೆಲಸ ಅದು ಇದು ಅಂತ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ವಿ ವಾಂಟ್ ಹಿಮ್ ಟು ರೆಸ್ಟ್. ಜಾಸ್ತಿ ಯಾವುದು ಹೊರೆ ಅವ್ರ ಮೇಲೆ ಹಾಕಬಾರ್ದು ಅಂತ. ಶೂಟಿಂಗ್ ಮಾಡುವಾಗ ಆ ಸ್ಟ್ರೆಸ್ ಇದ್ದೇ ಇರುತ್ತೆ ಅವ್ರಿಗೆ. ದಿನ ಬೆಳಿಗ್ಗೆ ಏಳಬೇಕು, ವರ್ಕೌಟು ಅದು ಇದು ಎಲ್ಲ ಇರುತ್ತೆ. ಸೊ ನಾರ್ಮಲಿ ವೆನ್ ಹಿ ಇಸ್ ನಾಟ್ ಶೂಟಿಂಗ್ ಐ ವಾಂಟ್ ಹಿಮ್ ಟು ಈಟ್ ವೆಲ್ ಆ್ಯಂಡ್ ರೆಸ್ಟ್. ಯಾಕೆ ಆ ಪ್ರಶ್ನೆ ಕೇಳಿದೆ ಅಂತ ಅಂದರೆ, ಸೊ ಗಣೇಶರು ಸಿನಿಮಾ, ಕ್ರಿಕೆಟು ಜೊತೆಗೆ ಮಕ್ಕಳುಗಳ ಆರೈಕೆಯಲ್ಲೂ ತುಂಬ ಗಮನ ಕೊಡ್ತಾರೆ. ನಾನು ನೋಡಿದ್ದೀನಿ, ನನ್ನಗಳ ಜೊತೆಲೂ ಕೂಡ ಸಾಕಷ್ಟು ಸಲ ಮಕ್ಕಳುಗಳ ಬಗ್ಗೆ ಮಾತಾಡಿದ್ದಾರೆ. ಅದರ ಜೊತೆಗೆ ನೀವು ಫ್ಯಾಮಿಲಿ, ಗಣೇಶರವರ ಒಂದು ಗಮನ, ಅವರ ಒಂದು ಫಿಟ್ನೆಸ್ಸು, ಅವರ ಮೇಲೆ ಹೇಳಿದ್ರೆ ಸ್ಟ್ರೆಸ್ ಕೊಡಬಾರ್ದು ಅಂತ. ಅದರ ಜೊತೆಗೆ ನೀವು ನಿರ್ಮಾಣ ಪ್ಲಸ್ ರಾಜಕೀಯ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಇದನ್ನೆಲ್ಲ? ರಾಜಕೀಯ ಇತ್ತೀಚೆಗೆ ಜಾಸ್ತಿ ಏನು ಹೋಗ್ತಾ ಇಲ್ಲ, ಬಟ್ ಐ ಆಮ್ ಮನ್ಸು ಇದೆ. ಬಟ್ ನಿರ್ಮಾಣ ಅಫ್ಕೋರ್ಸ್ ಬೇರೆಲ್ಲ ಬಿಸ್ನೆಸ್ಗಳು ನೋಡ್ಕೊಳ್ಳೋದೆಲ್ಲ ಇರುತ್ತಲ್ಲ, ಟೈಮ್ ಸಾಲಲ್ಲ. ನಿರ್ಮಾಣ ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ನಮ್ಮದೊಂದು ಆ ಗೋಲ್ಡನ್ ಮೂವಿ ಸಂಸ್ಥೆಯಿಂದ ಸಿನಿಮಾಗಳು ಕೊಟ್ಕೊಂಡು ಬಂದಿದ್ದೀವಿ, ಅದೆಲ್ಲೂ ಮಿಸ್ ಆಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಐ ಕೀಪ್ ಆನ್ ಡೂಯಿಂಗ್. ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದಾಗ ನನಗೆ ಮಾಡಲೇಬೇಕು ಅಂತ ಸಿನಿಮಾ ಆಸೆ. ನನಗೆ ತುಂಬ ಇಷ್ಟ ಸಿನಿಮಾ ಮಾಡೋದು ಅಂದರೆ. ಸೊ ಈ ಒಳ್ಳೆ ಸ್ಕ್ರಿಪ್ಟ್ ಬಂತು ಅಂತ ಈ ಸತಿ ಮತ್ತೆ ಮಾಡಿದೆ ನಾನು. ಅದಲ್ಲದೆ ಬೇರೆ ಎಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇರ್ತೀನಿ ನಾನು. ಬೇರೆ ಬೇರೆ ವರ್ಕ್ಗಳೆಲ್ಲ ಇದೆ ಅಲ್ವಾ ನಮ್ಮದು. ಟೈಮ್ ಸಾಲಲ್ಲ. ಇಲ್ಲಾಂದರೆ ನಾನು ವರ್ಷಕ್ಕೆ 2 ಸಿನಿಮಾ ಮಾಡೋಕ್ಕೂ ರೆಡಿ. ಟೈಮ್ ಸಾಲಲ್ಲ ಅಷ್ಟೆ. ಸೊ ಯಾರು ಪ್ರೊಡಕ್ಷನ್ ವಿಚಾರದಲ್ಲಿ ಪ್ಲ್ಯಾನ್ ಮಾಡಿದ್ದು, ನೀವಾ ಇಲ್ಲವಾ? ಈ ಸಿನಿಮಾ ನಾನು, ಯಾಕಂದರೆ ತುಳು ಓವರ್ ಆಲ್ ನಾನು ಕೇಳಿದ್ದು ಗೋಲ್ಡನ್ ಫಿಲ್ಮ್ಸ್ ಶುರು ಮಾಡಬೇಕು, ಸಿನಿಮಾಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋಂಥ ಥಾಟು ನಿಮಗೆ ಬಂತ, ಇಲ್ಲ ನಾವು ಗಣೇಶ್ ಸರ್ಗೆ ಬಂತ? ಇಟ್ ವಾಸ್ ಅ ಕಲೆಕ್ಟಿವ್ ಡಿಸಿಷನ್. ಆವಾಗ ಇದು ಸ್ಟಾರ್ಟ್ ಆಗಿ, ಗೋಲ್ಡನ್ ಮೂವಿ ಸ್ಟಾರ್ಟ್ ಆಗಿ 17 ವರ್ಷ ಆಯಿತು. ಹೌದು. ಸೊ ಆವಾಗ ಮಳೆಯಲ್ಲಿ ಜೊತೆಲಿ ಬಂತು, ಅದಾದ್ಮೇಲೆ ಕೂಲ್ ಬಂತು, ಬ್ಯಾಕ್ ಟು ಬ್ಯಾಕ್ ಒಂದು 3-4 ಸಿನಿಮಾ ಮಾಡಿದ್ವಿ. ಸೊ ವಿ ಹ್ಯಾಡ್ ಆವಾಗಲೇ ಒಟ್ಟಿಗೆ ಸೇರಿಬಿಟ್ಟೆ ಪ್ಲ್ಯಾನ್ ಮಾಡಿದ್ದು. ಅಂದರೆ ಅವರು ಡಿಸೈಡ್ ಮಾಡಿ ಆ ಥರ ಏನಿಲ್ಲ, ಒಟ್ಟಿಗೆ ಡಿಸೈಡ್ ಮಾಡಿದ್ವಿ ಇದು ನಮ್ಮ ಹೋಮ್ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡೋಣ, ನಮ್ಮದೇ ಒಂದು ಸಂಸ್ಥೆಯನ್ನು ಮಾಡೋಣ ಅಂತ. ಹಂಗಾಯಿತು. ಸೊ ಗಣೇಶ್ ಸರ್ನ ನೋಡಿದ್ರೆ ಮಕ್ಕಳು ನೀಟಾಗಿ ಗೊತ್ತಾಗುತ್ತೆ. ಮಗಳು ತುಂಬ ಒಳ್ಳೆ ಡಿಸಿಪ್ಲಿನ್, ಒಂದು ಒಳ್ಳೆ ಎಜುಕೇಷನ್ ಕಡೆ ಗಮನ ಕೊಡ್ತಾರೆ, ತುಂಬ ಚೆನ್ನಾಗಿ ಓದ್ತಾರೆ ಅಂತ ನಮ್ಗೆ ಅವ್ರಿವ್ರು ಹೇಳಿರೋದಿಲ್ಲ. ಯಾಕಂದರೆ ನಾವು ಸಾಕಷ್ಟು ಭೇಟಿ ಮಾಡ್ತಿರ್ತೀವಿ ಗಣೇಶರು. ನಾವು ಒಂದು ಕ್ರಿಕೆಟ್ ವಿಚಾರ ಬಂದಾಗ ಅಲ್ಲಿ ಭೇಟಿ ಆಗ್ತಾ ಇರ್ತೀವಿ. ಸೊ ಅದರಿಂದ ನಾನು ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ನನಗೆ ಈಸಿ ಆಯಿತು. ಒಂದಷ್ಟು ವಿಚಾರಗಳನ್ನ ನಮಗೆ ಅವರೇ ಫೀಡ್ ಮಾಡಿದ್ದಾರೆ ಗಣೇಶ್ ಸರ್. ಹೌದಾ? ಮಕ್ಕಳುಗಳ ಒಂದು ಎಜುಕೇಷನ್ ಬಗ್ಗೆ ಹೇಳೋದಾದ್ರೆ ಮೇಡಮ್. ನಾನು ಫಸ್ಟಿಗೆ ಹೇಳಿದೆ ನಿಮಗೆ, ಅವರು ಬಹಳ ಶಿಸ್ತಿನ ಮನುಷ್ಯ ಅಂತ ಹೇಳಿಬಿಟ್ಟು. ಎಷ್ಟೇ ಕಾಮಿಡಿ ಮಾಡಿದ್ರು, ನಗ್ತಾ ಇದ್ರು, ನಗಿಸ್ಕೊಂಡಿದ್ರು ಕೂಡ ಈ ಕೆಲಸಗಳು ಆಗಲೇಬೇಕು ಆ ಟೈಮಲ್ಲಿ. ಅವರಿಗೆ ಬೆಳಿಗ್ಗೆ 5:15 ಎದ್ದೇಳ್ತಾರೆ, ವರ್ಕೌಟ್ ಮಾಡ್ತಾರೆ, ಮಕ್ಳಿಗೂ ಕೂಡ ಅದೇ ಶಿಸ್ತನ್ನು ಕೊಟ್ಟಿದ್ದಾರೆ. ಓದೋ ಟೈಮಲ್ಲಿ ನೀವು ಓದಲೇಬೇಕು, ಆಮೇಲೆ ಬೇಕಾದ್ರೆ ಸಿನಿಮಾ ಮಾಡಿ, ಯಾವ್ದು ನಮ್ಮದು ಕಮಿಟ್ಮೆಂಟ್ಸ್ಗಳಿದೆ ಅದನ್ನು ನೀವು ಮಾಡಲೇಬೇಕು. ಇವಾಗ ಓದಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಓದಲೇಬೇಕು. ದಿಸ್ ಇಸ್ ವೆರಿ ಕ್ಲಿಯರ್ ನಮ್ಮ ಮನೆಯಲ್ಲಿ. ಸೊ ಅದರಿಂದಾಗಿದ್ದೇನೋ ಇದಾದಮೇಲೆ ಅವ್ರಿಗೇನು ಬೇಕಾದ್ರೂ ಅವ್ರು ಮಾಡ್ಬೋದು ಅಂತ. ಸೊ ಓದೋ ಟೈಮಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರೆ. ಮಗನ ಆಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ, ನಾನು ರೇಗಿಸ್ತಾ ಇದ್ದೆ, ನಿಮ್ಗಿಂತ ಹೆಚ್ಚು ನನ್ನ ಮಗಂದಿದೆ ಸಿನಿಮಾ ರಿಲೀಸ್ಗೆ ಅಂತ. ಹೌದು, ಅಷ್ಟೊಂದು ಸಿನಿಮಾ ಮಾಡಿದ್ದಾರೆ ಈಗ 4 ಸಿನಿಮಾ ರಿಲೀಸ್ಗಿದೆ ಒಂದು. ಹಂಗಾರೆ ಕಾಲ್ ಶೀಟ್ಗೆ ನನ್ನನ್ನೇ ಕೇಳಬೇಕು. ಯಾ, ಈಸ್ ಆಲ್ಸೋ ಅಂದರೆ ಅವ್ರಿಗೆಲ್ಲ ತಂದೆಯನ್ನು ನೋಡಿಬಿಟ್ಟು ಮನೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ. ಸತೀಶ್ ಅವರೇ ಮನೇಲಿ ಪಪ್ಪ ಶೂಟಿಂಗ್ ಮಾಡ್ತಾರೆ, ಸೊ ನಾವು ಮಾಡಬೇಕು, ಮೋಸ್ಟ್ಲಿ ನಾವು ಕೆಲಸ ಎಲ್ಲ ಮಾಡಿಕೊಂಡು ದುಡಿಬೇಕು. ಅದೊಂದು ನಾವು ನಿಮ್ಮ ಕೆಲಸಗಳನ್ನು ನೀವು ಮಾಡಬೇಕು, ದುಡ್ಕೊಂಡು ಬರಬೇಕು ಅನ್ನೋದು ಫಸ್ಟಿಂದ ನಾವು ತಲೆಯಲ್ಲಿ ಹಾಕಿಟ್ಟಿರ್ತೀವಿ. ಕುತ್ಕೊಂಡು ತಿನ್ನೋಗೆ ಯಾರಿಗೂ ಅಭ್ಯಾಸ ಇಲ್ಲ, ಯಾರಿಗೂ ಇಲ್ಲ. ಇನ್ನು ಮಗನ ಸಿನಿಮಾ ಬಗ್ಗೆ ಒಲವು ಹೇಳಿದ್ರಿ, ಮಗಳದ ಬಗ್ಗೆ ಎಜುಕೇಷನ್ ಪ್ಲಸ್ ಸಿನಿಮಾ, ಅವ್ರಿಗೂ ಏನಾದರೂ ಸಿನಿಮಾ ವಿಷನ್ ಇದೆಯಾ? ಇದೆ. ಓಕೆ ಮೇಡಮ್. ಶಿ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್. ಮುಂದಿನ ದಿನಗಳಲ್ಲಿ ಅಂದರೆ ಅವರು ಈ ಮಕ್ಕಳು ಈ ಏಜ್ ಹೆಂಗೆ ಅಂತ ಹೇಳಿದ್ರೆ ಒಂದೊಂದು ವರ್ಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಅದಾಗಬೇಕು, ನಾಳೆ ಇನ್ನೊಂದಾಗಬೇಕು. ಸೊ ಐಮ್ ಲೈಕ್, ಟೇಕ್ ಯುವರ್ ಟೈಮ್, ಫಸ್ಟ್ ಮುಗಿಸು, ಓದೋದೇನಿದೆ ಅದನ್ನು ಮುಗಿಸಾದ್ಮೇಲೆ ವಾಟ್ ಎವರ್ ಯು ವಾಂಟ್, ನಿಮ್ಗೆ ಏನು ಬೇಕಾದರೆ ನೀವು ಮಾಡಿ ಅಂತ ಹೇಳಿಬಿಟ್ಟು. ಯಾಕಂದರೆ ನಾವು ಯಾರಿಗೂ ಏನು ಫೋರ್ಸ್ ಮಾಡಿಬಿಟ್ಟು ಮಾಡ್ಸೋಕ್ಕಾಗಲ್ಲ ಸತೀಶ್. ಅವ್ರವ್ರಿಗೆ ಇಂಟ್ರೆಸ್ಟ್ ಬರಬೇಕು ಅದು ಏನು ಮಾಡಬೇಕು ಅಂತ. ಮನೇಲಿ ಯಾರು ಮೇಡಮ್ ಜಾಸ್ತಿ ಕೋಪ, ನೀವಾ ನಮ್ಮ ಗಣಪ ಅವ್ರಿಗ? ಅವರಿಗೆ ಕೋಪ, ನಮಗೆ ದಿನ ಕೋಪ ಬರ್ತಾ ಇರುತ್ತೆ. ಒಂದು ಕೆಲಸ ಸರಿಯಾಗಿ ಆಗದೆ ಹೋದರೆ ಶಿಸ್ತಲ್ಲಿ ಬೆಳಗ್ಗೆಯಿಂದ ಶುರು ಆಗುತ್ತಲ್ಲ ನಮಗೆ, ಅದು ಸರಿ ಇಲ್ಲ, ಅದು ಕ್ಲೀನ್ ಇಲ್ಲ, ಇದು ಕ್ಲೀನ್ ಇಲ್ಲ. ಅವ್ರಿಗೆ ಕೋಪ ಬಂದಾಗ ಬೇರೆ ರೀತಿ ಕೋಪ, ಸ್ವಲ್ಪ ಜಾಸ್ತಿ ಕೋಪ. ಗೋಲ್ಡನ್ ಸ್ಟಾರ್ ಗಣೇಶ್ ಅಂದರೆ ಸ್ಕ್ರೀನ್ ಮೇಲೆ ಯಾವಾಗಲೂ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಾರೆ. ಸೊ ಜಲಸ್ ಆಗಿದೆ ಯಾವಾಗಲಾದರೂ ಶಿಲ್ಪಾ ಅವರಿಗೆ ಗಣೇಶ್ ಅವರು ನಾಯಕಿಯರ ಜೊತೆ ರೊಮ್ಯಾಂಟಿಕ್ ಸೀನ್ಗಳಲ್ಲಿ ಕಾಣಿಸ್ಕೊಂಡಾಗ? ಮೊದಲು ಆಗ್ತಿತ್ತು ಸತೀಶ್ ಅವರೇ.
ಆವಾಗೆಲ್ಲ ಗೊತ್ತಿಲ್ಲ ಅಲ್ಲ ಸಿನಿಮಾ ಬಗ್ಗೆ ಎಲ್ಲ ಕೋಪ ಬರ್ತಿತ್ತು. ಈಗ ಐ ನೋ ಅಲ್ಲಿ ಏನ್ ನಡೆಯುತ್ತೆ ಒಂದು ಪ್ರೊಸೆಸ್ಸು, ನಾವೇ ಸಿನಿಮಾ ಮಾಡ್ತೀವಿ ಏನೋ. ಮೊದಲು ಫಸ್ಟಿಗೆ ಮದುವೆ ಆದಾಗ ಏನಂತ ಗೊತ್ತಿಲ್ವಲ್ಲ, ಸಿನಿಮಾ ಅಂದ್ರೆ ಗೊತ್ತಿರ್ಲಿಲ್ಲ ಅಲ್ಲ ಅವಾಗ. ಸೊ ಈಗ ಆರಂಭದಲ್ಲಿ ಜಲಸಾದಾಗ ಏನ್ ಹೇಳ್ತಿದ್ರು ಗಣೇಶ್ ಅವರು ನಿಮಗೆ? ಅದಕ್ಕೆ ಕರ್ಕೊಂಡು ಹೋಗಕ್ ಶುರು ಮಾಡಿದ್ರು. ನೋಡಮ್ಮ 100 ಜನ ಇರ್ತಾರಲ್ಲಿ ಶೂಟಿಂಗ್ ಮಾಡುವಾಗ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ವೆನ್ ಐ ಅಂಡರ್ಸ್ಟುಡ್ ಯಾವುದು ಒಂದು ರೂಮ್ ಒಳಗೆ ನಡೆಯಲ್ಲ ಅಂತ. ಸೊ ಆಮೇಲೆ ಗೊತ್ತಾಯ್ತಲ್ಲ 100 ಜನ ಇರ್ತಾರೆ ಅಂತ ಶೂಟಿಂಗ್ ಮಾಡುವಾಗ. ಫಸ್ಟ್ ಟೈಮ್ ಯಾವಾಗ ಹೋಗಿದ್ರಿ ನೀವು ಶೂಟಿಂಗ್ ಸೆಟ್ಗೆ ಗಣೇಶ್ ಅವರ? ಯಾವ ಸಿನಿಮಾಗೆ ಹೋಗಿದ್ರಿ? ನಾನು ಆ್ಯಕ್ಚುಲಿ ನಮ್ಮಿಬ್ರು ಮದುವೆ ಆಗೋ ಮುಂಚೆನೂ ಹೋಗಿದ್ದೀನಿ, ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಅವಾಗಿಂದಾನೆ ಹುಡುಗಾಟಾಗೂ ಹೋಗಿದ್ದೀನಿ. ನೋಬಡಿ ನ್ಯೂ ಅಬೌಟ್ ಇಟ್. ಹಾಗಾದ್ರೆ ಒಂದು ಸಿಕ್ಕಾಪಟ್ಟೆ ಒಂದು ಒಳ್ಳೆ ಜರ್ನಿ ಅಂತೂ ಇದೆ ಮೇಡಮ್. ಹಾಗಾದ್ರೆ 18 ವರ್ಷ ಸುಮ್ಮನೆನಾ? ಐ ಥಿಂಕ್ ಪರಿಚಯ ಆಗಿ 20 ವರ್ಷನೇ ಆಯ್ತು. 20 ವರ್ಷ. ಯಾರ ಕಡೆಯಿಂದ ಬಂತು ಮೇಡಮ್ ಪ್ರಪೋಸಲ್? ಹಾಗಾದ್ರೆ ಫಸ್ಟು ಪ್ರಪೋಸಲ್ ಅವರೇ ನೋಡ್ಬಿಟ್ಟು ಹಿ ಸಾ ಮಿ ವಿತ್ ಅ ಕಾಮನ್ ಫ್ರೆಂಡ್, ಅವರೇ ನೋಡ್ಬಿಟ್ಟು ಪ್ರಪೋಸ್ ಮಾಡಿದ್ದು. ಸೊ ಮಕ್ಳೇನ್ ಹೇಳಿದ್ರು ನಿಮ್ಮ ಒಂದು ಲವ್ ಸ್ಟೋರಿ ಬಗ್ಗೆ? ಮಕ್ಳಿಗೂ ಗೊತ್ತಿರುತ್ತೆ ಇವಾಗ ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ಖಂಡಿತ ಸರಿ ಕೇಳ್ತಾ ಇದ್ಲು, ಮಮ್ಮಿ ಅವಾಗೆಲ್ಲ ಈ ಬಟನ್ ಫೋನ್ ಅಲ್ವಾ, ಹೌದು ಇದಿತ್ತಲ್ವಾ, ನೆನಪಿದ್ಯಾ? ಕೀಪ್ಯಾಡ್ ಫೋನ್. ಅದು ಫೋನು. ಹಾಯ್, ದಿಸ್ ಇಸ್ ಕಾಮಿಡಿ ಟೈಮ್ ಗಣೇಶ್ ಯಾರ್ ಅಂತ ಮೆಸೇಜ್. ನಾನು ಚರಿಗೆ ಹೇಳ್ತಾ ಇದ್ದೆ, ನೋಡಿ ನಿಮ್ಮ ಅಪ್ಪನ ಫಸ್ಟ್ ಮೆಸೇಜ್ ಇದೆ ಅಂತ ಹೇಳಿ. ಇನ್ನ ಇಟ್ಟಿದ್ದೀರಾ ಮೇಡಮ್ ಆ ಮೆಸೇಜ್? ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೆ, ರೇಗಿಸ್ತಾ ಇದ್ದೆ, ಹಾಯ್ ದಿಸ್ ಇಸ್ ಕಾಮಿಡಿ ಟೈಮ್ ಗಣೇಶ್ ಅಂತ. ಸೊ ಇವತ್ತು ಕಾಮಿಡಿ ಟೈಮ್ ಗಣೇಶ್, ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್. ಮಕ್ಳುಗಳು ಏನು ಹೇಳ್ತಾರೆ ಮೇಡಮ್? ದೇ ಆರ್ ವೆರಿ ಹ್ಯಾಪಿ. ದೇ ಸಿ ಅಸ್ ಆಸ್ ಅ ಒಂದು, ಅದೇ ನಾನು ಹೇಳ್ದೆ ಅಲ್ಲ, ನಾವು ಮನೆಯಲ್ಲಿ ಯಾವ ರೀತಿ ಒಂದು ಎನ್ವೈರನ್ಮೆಂಟ್ ಇಟ್ಟಿರ್ತೀವಿ ಆ ರೀತಿ ಮಕ್ಕಳು ಇದು ಮಾಡಲೇಬೇಕು, ಪಪ್ಪ ಮಮ್ಮಿ ಅದನ್ನು ಮಾಡ್ತಾರಂದ್ರೆ ನಾವು ಅವ್ರಿಗೆ ಅವರ ಪ್ರಕಾರ ಬೆಳಿಗ್ಗೆ ಎದ್ದು ಕೆಲಸಗಳು ಮಾಡಬೇಕು. ಕೆಲಸ ಅಂದರೆ ಕುತ್ಕೊಳ್ಳೋದು ಆ ಕಾನ್ಸೆಪ್ಟ್ ಎಲ್ಲ ಇಲ್ಲ ನಮ್ಮ ಮನೇಲಿ. ಎವ್ರಿಬಡಿ ಈಸ್ ವರ್ಕಿಂಗ್, ನಾವೆಲ್ಲ ಕೆಲಸ ಮಾಡ್ತೀವಿ. ಸೊ ಅವ್ರ ಪ್ರಕಾರನೂ ಬೆಳಿಗ್ಗೆ ಎದ್ದು ನೆಕ್ಸ್ಟ್ ಇವಾಗ ನಾವೆಲ್ಲ ಎದ್ದು ಕೆಲಸ ಮಾಡಬೇಕು ಅಷ್ಟೇ, ದುಡ್ಕೊಂಡು ಬರಬೇಕು ಆ ಥರ. ಜುಲೈ 2 ಗೋಲ್ಡನ್ ಸ್ಟಾರ್ ಗ್ಯಾಂಗ್ಗೆ ಒಂದು ಸ್ಪೆಷಲ್ ಡೇ. ನಿಮಗೆ ಎಷ್ಟು ಸ್ಪೆಷಲ್? ತುಂಬ ಸ್ಪೆಷಲ್. ವಿ ವೇಟ್ ಫಾರ್ ದ ಸೆಲೆಬ್ರೇಷನ್ನು. ಬಟ್ ಇತ್ತೀಚೆಗೆ ಸ್ವಲ್ಪ ಎಲ್ಲ ಈ ಕೋವಿಡ್ ಎಲ್ಲ ಆದಮೇಲೆ ಜಾಸ್ತಿ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇಲ್ಲ. ಆವಾಗ ಒಂಚೂರು ನಿಂತ್ಕೊಳ್ತು. ಜನರಿಗೂ ಪಾಪ ಅವರೆಲ್ಲೆಲ್ಲಿಂದ ಬರಬೇಕು, ಫ್ಯಾನ್ಸು ಅದು ಇದು. ಸೊ ಇವ್ರು ಅಲ್ಲಲ್ಲೇ ಶೂಟಿಂಗ್ ಮಾಡುವಾಗಲೇ ಕರ್ಸ್ಕೊಳ್ತಾರೆ ಫ್ಯಾನ್ಸ್ನ, ಅಲ್ಲೇ ಬಂದು ಬೇಕಾದ್ರೆ ಭೇಟಿಯಾಗಿ ಅಂತ ಹೇಳ್ಬಿಟ್ಟು. ಪಾಪ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ಮನೆ ಹತ್ರ ಬಂದ್ಕೊಂಡು ಸೆಲೆಬ್ರೇಷನ್ನು ರಾತ್ರಿ ಅದು ಇದು ಅಕ್ಕಪಕ್ಕದವ್ರಿಗೂ ಎಲ್ಲ ತೊಂದರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಇವಾಗ. ಬಟ್ ಅವರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿಂದಾನೇ ಎಷ್ಟು ಪ್ರೀತಿ, ಅಲ್ಲಲ್ಲೇ ಫೋಟೋಸ್ಗಳು ಹಾಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಡ್ತಿರ್ತಾರಲ್ಲ, ದ್ಯಾಟ್ ಇಟ್ ಸೆಲ್ಫ್ ಗಿವ್ಸ್ ಅಸ್ ಹ್ಯಾಪಿನೆಸ್. ನಿಮ್ಮ ಮೊದಲ ವಿಶ್ ಯಾವಾಗ ಗಣೇಶ್ ಅವ್ರ ಬರ್ತಡೆಗೆ? ಯಾವ ವರ್ಷದಲ್ಲಿ ನೆನಪಿದೆಯಾ? ಅಂದರೆ ನಿಮ್ಮ ಪರಿಚಯ ಆದ ನಂತರ ಅವರ ಜುಲೈ 2ಕ್ಕೆ ಹ್ಯಾಪಿ ಬರ್ತ್ಡೇ ಗಣೇಶ್ ಅಂತ ನೀವು ಯಾವಾಗ ಫಸ್ಟ್ ಟೈಮ್ ವಿಶ್ ಮಾಡಿದ್ರಿ? ಫಸ್ಟ್ ಬರ್ತ್ಡೇಗೆನೆ. ಅಂದರೆ ಬಿಫೋರ್ ಕಾಮಿಡಿ ಟೈಮ್ ಅಂದರೆ ಇತ್ತೀಚೆಗೆ ಮದುವೆ ಆದ ನಂತರ ಅಲ್ಲ ಹೇಳ್ತಾ ಇರೋದು ನಾನು. ಯಾವ ವರ್ಷದಲ್ಲಿ ಅಂತ ನೆನಪಿದೆಯಾ? 2007 ಓನ್ಲಿ ಐ ಥಿಂಕ್. 7-8 ಅಲ್ಲಿ ಅಂತ. 20 ವರ್ಷದಿಂದ ಕತೆ ಕೇಳಿದ್ರೆ ನೀವು ಯಾಕೆ ನನಗೆ 20 ವರ್ಷದಲ್ಲಿ ನೀವು ನಮಗೆ ಸಿಕ್ಕಿಲ್ವಲ್ಲ ಈ ಥರ, ಅದಕ್ಕೋಸ್ಕರ 20 ವರ್ಷದ ಕತೆಗಳ್ನು ಕೆದಕ್ಬೇಕು ನಾವು. ಸೊ ತುಂಬ ಸ್ಪೆಷಲ್ ಜುಲೈ 2 ಗಣೇಶ್ ಅವರ ಬರ್ತಡೇ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಸೊ ನಿಮಗೆ ತುಂಬ ನೆನಪಿನಲ್ಲಿ ಉಳಿಯುವಂಥ ಒಂದು ಬರ್ತಡೇ ನೆನಪಿಸ್ಕೊಳ್ಳೋದಾದರೆ? ಒಂದ್ಸತಿ ನಾನು ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಕೊಟ್ಟಿದ್ದೆ. ಇದು ಮದುವೆದು ನಂತರ ಫಸ್ಟ್ ಬರ್ತ್ಡೇ ಪಾರ್ಟಿ. ಅವ್ರು ಏನು ಅಂದ್ಕೊಂಡ್ರು, ನನಗೆ ಯಾರು ಪರಿಚಯ ಇಲ್ಲಲ್ಲ ಜಾಸ್ತಿ ಇಂಡಸ್ಟ್ರಿಯಲ್ಲಿ, ಯಾರು ಇವರು ಶೂಟಿಂಗಲ್ಲಿ ಇದ್ದರು ಆಯ್ತಲ್ಲ, ಇವಳಿಗೆ ಯಾರು ಪರಿಚಯ ಇಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಒಂದು ಕೆಲಸ ಮಾಡಿ, ನಾನು ಇವಾಗೆಲ್ಲ ಹೋಗ್ತಾ ಇದ್ದೀನಿ ಅಲ್ಲೇ ಸಿಕ್ಕಿ ಅಂತ ಸುಳ್ಳು ಹೇಳಿದೆ. ಇವ್ರು ಸ್ವಲ್ಪ ಲೇಟಾಗಿ ಬರಲಿ, ಗೆಸ್ಟ್ ಎಲ್ಲ ಬರಬೇಕಿತ್ತಲ್ಲ. ನಮ್ಮದು ಅಪಾರ್ಟ್ಮೆಂಟಿದು ಫುಲ್ಲು ಲೈಟ್ ಎಲ್ಲ ಆಫ್ ಮಾಡಿ ಅಷ್ಟರಲ್ಲಿ ಎಲ್ಲರಿಗೂ ಗೆಸ್ಟ್ಗಳಿಗೆ ಬರೋಕ್ಕೆ ಹೇಳಿಬಿಟ್ಟಿದೆ. ಇವ್ರಿಗೆ ಐಡಿಯಾನೇ ಇಲ್ಲ, ಇವಳು ಯಾಕೆ ಮೇನ್ ಡೋರ್ ಯಾವತ್ತೂ ಓಪನ್ ಇಡಲ್ವಲ್ಲ ಅಂತ ಓಪನ್ ಇಟ್ಟಿದ್ದೀನಿ. ಎಲ್ಲ ಕತ್ಲೆ ಇದೆ ಆಯಿತಾ ಮನೆ. ಒಳಗೆ ಬಂದರೆ ಇವ್ರದ್ದೆಲ್ಲ ಹಳೆ ಫ್ರೆಂಡ್ಸ್ನ, ಇಂಡಸ್ಟ್ರಿಯವ್ರನ್ನ, ಯಾರ್ಯಾರು ಪರಿಚಯ ಅಂದರೆ ತುಂಬ ಕ್ಲೋಸ್ ಇದ್ರಲ್ಲ, ಇವ್ರಿಗೆ ಜೋರಾಗಿ ಕಿರ್ಚಿದ್ರು ನೋಡಿ. ಇವ್ರಿಗೆ ಶಾಕು, ನಿನ್ಗೆ ಯಾವಾಗ ಕರೆದೆ ಇವ್ರನ್ನೆಲ್ಲ, ಇವ್ರಿಗೆ ಯಾವಾಗ ನಿನಗೆ ಪರಿಚಯ ಅಂತ. ಫಸ್ಟ್ ಬರ್ತ್ಡೇ ಆಫೀಸ್ ಮದುವೆ ಆಗಿದ ತಕ್ಷಣ. ಸೊ ದ್ಯಾಟ್ ವಾಸ್ ಲೈಕ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಅವ್ರಿಗೆ. ಸೊ ನಗುವಿನ ಮುಂದೆ ಸದಾ ಒಂದು ನೋವು ಇರುತ್ತಂತೆ ಮೇಡಮ್. ಆ ನೋವಿನ ಮರೆಯೋದಕ್ಕೆ ನಗು ಸದಾ ಇರ್ತದೆ. ಗಣೇಶ್ ಅವರು ಯಾವಾಗಲೂ ನಗ್ತಿರ್ತಾರೆ. ಸೊ ಅವರಲ್ಲೂ ಕೂಡ ಯಾವುದಾದ್ರೂ ಆ ಥರದ ಒಂದು ನೋವು ಇದ್ದೇ ಇರುತ್ತೆ. ನೋವು ಅನ್ನೋದು ಇದ್ರೆ ಗೊತ್ತಾಗ್ಬಿಡುತ್ತೆ ಅವರೇ ಮನುಷ್ಯನ ಮುಖದಲ್ಲಿ.
ಅದನ್ನು ಜಾಸ್ತಿ ದಿನ ಹೈಡ್ ಮಾಡೋಕ್ಕಾಗಲ್ಲ. ಹಿ ಈಸ್ ಆಲ್ವೇಸ್ ಬಿನ್ ಲೈಕ್ ದಟ್. ಅವ್ರು ಏನೇ ಜಗಳ, ನಂಗೆ ಖುಷಿಯಾಗಿರಬೇಕು, ನಂಗೆ ಖುಷಿಯಾಗಿರಬೇಕು ಅಂತ ಹೇಳ್ತಾರೆ ಅವರು. ಸೊ ದ್ಯಾಟ್ ಈಸ್ ಹಿಸ್ ಥೆರಪಿ. ಹಿ ವಾಂಟ್ಸ್ ಟು ಬಿ ಹ್ಯಾಪಿ ಅಷ್ಟೇ. ಏನೇ ಆಗಲಿ, ಅವ್ರು ಯಾಕೆ ಆ ವರ್ಕೌಟು ಅದು ಇದು ಅಂದರೆ, ಐ ಶುಡ್ ನಾಟ್ ಸ್ಟ್ರೆಸ್ ಔಟ್ ಮೈ ಬಾಡಿ, ನನ್ನ ಫೇಸು. ಹೀ ಈಸ್ ದಿ ಆ್ಯಕ್ಟರ್, ಆ್ಯಕ್ಚುಲಿ ರಿಯಲ್ ಆ್ಯಕ್ಟರ್ ಅವರು. ಅವರ ಮುಖ, ಅವರ ಇದು ಎಲ್ಲ ಏನೇನು ಮಾಡಬೇಕು, ಒಂದು ಸ್ವಲ್ಪ ಚೇಂಜಸ್ ಬಂದರೂ ಕೂಡ ಅವ್ರಿಗೆ ಇತ್ತೀಚಿಗಿನ ದಿನದಲ್ಲಿ ಸ್ವಲ್ಪ ಕೆಲಸ ಬ್ಯಾಕ್ ಟು ಬ್ಯಾಕ್ ಜಾಸ್ತಿ ವರ್ಕ್ ಆಗಿ ಡೇ ನೈಟ್ ಶೂಟಿಂಗ್ ಮಾಡಿಕೊಂಡು ಮುಖ ಎಲ್ಲ ಊದ್ಕೊಂಡಂಗೆ ಆಗಿತ್ತು ಅವ್ರದ್ದು. ಸೊ ನಾವು ಈಸ್ ಕೈಂಡ್ ಆಫ್ ಇಲ್ಲ, ನಾನು ಈ ಥರ ಬ್ಯಾಕ್ ಟು ಬ್ಯಾಕ್ ಇನ್ಮೇಲಿಂದ ಶೂಟಿಂಗ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಡೇ ನೈಟ್ ಮಾಡಿದ ತಕ್ಷಣ ಹಿ ಗೆಟ್ಸ್ ಸ್ವಲ್ಪ ಒಂಚೂರು ಇದಾಗುತ್ತೆ, ಅವ್ರಿಗೆ ಸ್ಲೀಪ್ ಡಿಸ್ಟರ್ಬ್ ಆಗೋಗ್ಬಿಡುತ್ತೆ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ನೀವು ಅದನ್ನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಗೆಟ್ ಯುವರ್ ಸ್ಲೀಪ್ ರೈಟ್ ಅಂತ. ಸೊ ನಾವು ವಿ ಹ್ಯಾವ್ ಟೇಕನ್, ಇವಾಗ ಸ್ವಲ್ಪ ದಿನ ನಂಗೆ ಹಂಗೆ ಅನಿಸ್ತು, ಅವ್ರದ್ದು ಸ್ವಲ್ಪ ಸ್ವೆಲ್ಲಿಂಗ್ ಥರ ಎಲ್ಲ ಆಗ್ತಿತ್ತು ಕಣ್ಣ ಹತ್ರ ಎಲ್ಲ, ಬಿಕಾಸ್ ಏನಿದ್ರೇನೆ ಸಾಲಲ್ಲ ಅವ್ರಿಗೆ. ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ, ಒಂದು ಬೃಂದವಿಹಾರಿ, ನಾಲ್ಕು ಸಿನಿಮಾ ಒಟ್ಟಿಗೆ ಮಾಡ್ತಿದ್ರಲ್ಲ. ಸೊ ಇತ್ತೀಚೆಗೂ ಕೂಡ ನಮಗೂ ಕೂಡ ಗಾಬರಿ ಆಗಿತ್ತು, ಗಣೇಶ್ ಸರ್ ಏನೋ ಆಸ್ಪತ್ರೆಗೆ ಹೋಗ್ಬಿಟ್ಟಿದ್ದಾರೆ, ಈ ಥರದ ವಿಚಾರಗಳು ರೂಮರ್ಸ್ಗಳೆಲ್ಲ ಬಂದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಮೇಡಮ್? ನೋಡಿ, ನಾವು ದಟ್ಸ್ ವಾಟ್ ಐ ಟೆಲ್ ಯು. ನಮಗೆ ಎಷ್ಟು ಶಿಸ್ತು ಅಂದರೆ, ನಮಗೆ ಪ್ರತಿ ವರ್ಷ ಜಾನ್ವರಿಯಲ್ಲಿ ನಮ್ದೊಂದು ಬ್ಲಡ್ ಟೆಸ್ಟ್ ಇರುತ್ತೆ ಎಂಟೈರ್ ಫ್ಯಾಮಿಲಿಗೆ, ಜನರಲ್ ಚೆಕಪ್. ಪ್ರತಿ ವರ್ಷ ನಾನು ಮಾಡಿಸ್ತೀನಿ. ಮತ್ತು 6 ತಿಂಗಳಿಗೆ ಒಂದು ಸತಿ ಇದ್ದೇ ಇರುತ್ತೆ. ಚಾರಿತ್ರ್ಯ ವಿಹಾನ್ಗೂ ನಾನು ಮಾಡಿಸ್ತೀನಿ. ಸೊ ಈ ಸತಿ ಅವ್ರು ಆ್ಯಕ್ಚುಲಿ ಜಸ್ಟ್ ಬ್ಲಡ್ ಕೊಡಕ್ಕೆ ಹೋಗಿದ್ದನ್ನ ಯಾಕೆ ಜನ ಹಂಗೆಲ್ಲ ಮಾತಾಡ್ಬಿಟ್ರು ನಂಗೆ ಅರ್ಥ ಆಗಲಿಲ್ಲ. ನೋ ಪ್ರಾಬ್ಲಮ್ ಎಟ್ ಆಲ್. ಅಂದರೆ ನಾವು ಹಾಸ್ಪಿಟಲ್ ಕಡೆನೇ ಹೋಗಬಾರ್ದು ಅಂತ ಅನಿಸ್ಬಿಡುತ್ತೆ ಕೆಲವೊಮ್ಮೆ. ಇದೇ ರೀತಿ ನೋಡಿ, ಹೆದರ್ಬಿಟ್ಟೆ ಈ ಥರ ಎಲ್ಲ ಕಾಂಟ್ರವರ್ಸಿ ಆಗುತ್ತೆ ಅಂತ. ಪಾಪ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದವರು ಹಾಸ್ಪಿಟಲ್ ಕಡೆ ಬೇಡ, ಸರಿ ಹೋಗ್ಬೋದು ಅಂತ ಮನೇಲೇ ಇರೋದು. ಹೆಣ್ಮಕ್ಳುಗಳಿಗೂ ಎಸ್ಪೆಷಲಿ ಆ ಥರದ ರೂಮರ್ಸ್ಗಳಂದ್ರೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಹೌದು. ಕೆಲವೊಂದು ಸಲ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬಂದು ಲಂಗೂರ್ ಲಗಾಮ್ ಇಲ್ಲದ ಕುದುರೆ ಥರ. ಸೊ ಕಮೆಂಟ್ಗಳು, ಆ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನ ನೀವು ಯಾವ ಥರ ಫೇಸ್ ಮಾಡ್ತೀರಾ? ಫೇಸ್ ಮಾಡೋದೇನಿದೆ, ತೆರೆ ಹಿಂದೆ ಕುತ್ಕೊಂಡು ಯಾರೋ ಬರೀತಾ ಇದ್ದಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಾವು ಕುತ್ಕೊಳ್ಳಲ್ಲ. ನಾಟ್ ಎಟ್ ಆಲ್. ಐ ಮೀನ್ ಯು ಥಿಂಕ್ ನಮ್ಗೆ ಆ ಟೈಮೂ ಇಲ್ಲ, ಕುತ್ಕೊಂಡು ಯಾರೋ ಏನೇನೋ ಮಾತಾಡ್ತಾ ಇದ್ದಾರೆ ಅಂತ ನಾನು ಕುತ್ಕೊಂಡು ಒಂದೊಂದು ಕಮೆಂಟ್ ನೋಡ್ಕೊಂಡು ನನ್ನ ಜೀವನ ಮಾಡೋಕ್ಕೆ ಆಗಲ್ಲ. ಇವರೇ ಎಲ್ಲರೂ ಕೂಡ ಯಾರಿಗೇನು ಸಿಗಿರಲ್ವಾ, ಅವ್ರಿಗೆ ಬೇರೆಯವ್ರನ್ನ ನೋಡ್ಬಿಟ್ಟು ಅಸೂಯೆ ಪಟ್ಟೆ ಪಡ್ತಾರೆ. ಅವ್ರಿಗೆ ಇಷ್ಟ ಅಂದರೆ ನಮಗೆ ಸಿಕ್ಕದೇ ಇರೋದು ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕೆಲವ್ರು ಅಂಥವ್ರು ಇರ್ತಾರೆ ಬರೀಲಿಕ್ಕೆ ಎಲ್ಲ. ಅವ್ರಿಗೆಲ್ಲ ತಲೆ ಕೆಡಿಸ್ಕೊಂಡೇನು ಪ್ರಯೋಜನ ಇಲ್ಲ. ಯಾವ ಥರದ ಸಿನಿಮಾದಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೀರಾ ಗಣೇಶವ್ರನ್ನ? ಐ ಲೈಕ್ ಹಿಮ್ ಇನ್ ರೋಮಿಯೋ ಥರ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ. ಲೈಕ್ ಈ ರೇಗಿಸ್ಕೊಂಡು ಹುಡುಗಿರ್ನ ಆ ಕ್ಯಾರೆಕ್ಟರ್ ಇರುತ್ತಲ್ಲ, ಬಬ್ಲಿ ಅದೊಂದು. ಆ ಶೈಲು ಮೈ ಫೇವ್ರೆಟ್. ಅದರಲ್ಲಿ ಆ ಒಂದು ಮಾಸ್ ಕ್ಯಾರೆಕ್ಟರ್, ಆ ಲುಂಗಿ ಉಟ್ಕೊಂಡು ಮಾಡ್ತಾರಲ್ಲ ರೋಡಲ್ಲಿ ಕುತ್ಕೊಂಡು, ಅಳೋ ಸೀನು ಇದೆ. ಅದರಲ್ಲೂ ಒಂಥರ ಒಂದು ಮಾಸ್ ಇದಿದೆ ಅವರದ್ದು. ನಂಗೆ ಅದು ಭಾರಿ ಇಷ್ಟ ಕ್ಯಾರೆಕ್ಟರ್. ದ್ಯಾಟ್ಸ್ ರಿಯಲ್ ಗಣೇಶ್. ನೀವು ಬರೀ ರೊಮ್ಯಾಂಟಿಕ್ಕು ಈ ಥರ ಆ ಒಂದು ಇನ್ನೊಂದು ರೂಪ ಗೊತ್ತಿಲ್ಲ ನಿಮಗೆ ಗಣೇಶ್ದು. ಹಾಗಾದ್ರೆ ಹೇಳಿ ಮೇಡಮ್, ಅದು ಇನ್ನೊಂದು ರೂಪ. ಬ್ರಿಂಗ್ ದಟ್ ಬ್ಯಾಕ್ ಅಲ್ವಾ. ಹಿ ಕ್ಯಾನ್ ರಿಯಲಿ ಡೂ ದಟ್ ವೆಲ್. ಗಣೇಶ್ ಅವ್ರನ್ನ ಯಾರಾದರೂ ಅಂಥ ಸ್ಕ್ರಿಪ್ಟ್ ತಗೊಂಡು ಬಂದರೆ ಶೈಲು ಥರ ಒಂಥರ ಮಾಸ್ ಹಿ ಈಸ್ ವೆರಿ ಗುಡ್ ಎಟ್ ಇಟ್ ಅಂತ ನಾನು ಯಾವಾಗಲೂ ಹೇಳೋದು. ಅದಕ್ಕೋಸ್ಕರ ಪ್ರೊಡ್ಯೂಸರ್ ನೀವೇ ಇದ್ದೀರಾ, ಆ ಕಥೆ ಬಂದರೆ ಕನ್ಫರ್ಮ್ ಆಗಿ ಲಾಕ್ ಮಾಡ್ತೀರಾ? ಹಾಗಾದ್ರೆ 100% ನಂಗೆ ಒಂದು ಅಂಥ ಸಬ್ಜೆಕ್ಟ್ ಸಿಕ್ಕಿದ್ರೆ ನಾನೇ ಮೊನ್ನೆ ಇನ್ಫ್ಯಾಕ್ಟ್ ಗಣೇಶಗೆ ಹೇಳ್ತಾ ಇದ್ದೆ ನಾನು, ಐ ಥಿಂಕ್ ಐ ಶುಡ್ ಬಿ ದ ಫಸ್ಟ್ ಒನ್ ಟು ಶೋ ಯು ಇನ್ ದ್ಯಾಟ್ ಕೈಂಡ್ ಆಫ್ ಅ ಸಿನಿಮಾ ಅಂತ ಹೇಳ್ಬಿಟ್ಟು. ಐ ವಾಂಟ್ ಟು ಡೂ ಅ ಫಿಲ್ಮ್ ಅಂತ. ಇರಲಿ ಇದೆಲ್ಲ ಕಮಿಟ್ಮೆಂಟ್ಸ್, ಎಷ್ಟೊಂದು ಸಿನಿಮಾಗಳು ಒಪ್ಕೊಂಡಿದ್ದೆಲ್ಲ ಮುಗಿಸ್ಕೊಟ್ಬಿಡ್ತೀನಿ. ಆಮೇಲೆ ಹೋಮ್ ಪ್ರೊಡಕ್ಷನ್ ಅಂದರೆ ಮತ್ತೆ ನಮ್ಗೆ 1 ವರ್ಷ ಬ್ಲಾಕ್ ಮಾಡ್ದಂಗೆ ಆಗುತ್ತೆ. ಬೇರೆ ಪ್ರೊಡ್ಯೂಸರ್ಸ್ಗಳಿಗೆ ನಾವು ತೊಂದರೆ ಕೊಡಬಾರ್ದು. ಅವರೆಲ್ಲ ಪಾಪ ಅಡ್ವಾನ್ಸ್ ಕೊಟ್ಟು ಹೋದು, ಅವ್ರದ್ದೆಲ್ಲ ಸಿನಿಮಾ ಕಮಿಟ್ಮೆಂಟ್ ಕಂಪ್ಲೀಟ್ ಮಾಡಿಕೊಟ್ಮೇಲೆ. ಚೆಲ್ಲಾಟ ಟು ಕೃಷ್ಣಂ ಪ್ರಣಯ ಸಖಿ ಇತ್ತೀಚೆಗೆ ಬಂದಂತಹ ಸೂಪರ್ ಹಿಟ್ ಸಿನಿಮಾ. ಅದು ಶುರುನೂ ಸೂಪರ್ ಹಿಟ್, ಇವಾಗ ನಿಂತಿರೋದು ಕೃಷ್ಣಂ ಪ್ರಣಯ ಸಖಿ, ಅಲ್ಲಿವರೆಗೂ ಕೂಡ ಅದು ಸೂಪರ್ ಹಿಟ್ ಇದೆ. ಈ ಒಂದು ಗ್ಯಾಪಲ್ಲಿ ನಿಮ್ಮನ್ನ ತುಂಬಾ ಕಾಡದಂಥ ಸಿನಿಮಾ ಯಾವುದು ಮೇಡಮ್? ಗಣೇಶ್ ಅವರ ಸಿನಿಮಾ ಶೈಲುನೇ. ಏನಕ್ಕೆ ಅಷ್ಟೊಂದು ಆಗಾರ ಅವ್ರನ್ನ ಮಾಸ್ ಲುಕ್ ಅಷ್ಟೊಂದು ಇಷ್ಟನಾ ನಿಮಗೆ? ಹೌದು, ನನಗೆ ಅವರು ಯಾಕೆ ಅದರಲ್ಲಿ ಆ್ಯಕ್ಟಿಂಗ್ ಅವ್ರದ್ದು ಇದೆ ಅಲ್ವಾ, ನಂಗೆ ಅದು ಭಾರಿ ಇಷ್ಟ. ಆ ಒದ್ದಾಡ್ಬಿಟ್ಟು ಆ ಹುಡುಗಿಯನ್ನ ಒಂದು ಬಚಾವ್ ಮಾಡಲಿಕ್ಕೆ ಆ ಪೊಲೀಸ್ ಅವರಿಂದ ಎಲ್ಲ ಕರ್ಕೊಂಡು ಹೋಗೋದು, ಆ ಒದ್ದಾಟ ಒಂದಿದೆ ಅಲ್ವಾ. ಪ್ಲಸ್ ಅದರಲ್ಲಿ ಹೊಡೆಯೋದು, ಆ ಲುಂಗಿ ಉಡ್ಕೊಂಡು, ಆ ಬೀಡಿ ಇಟ್ಕೊಂಡು, ದಟ್ ಟಿಪಿಕಲ್ ದಟ್ ಮಾಸ್ ಕ್ಯಾರೆಕ್ಟರ್. ಹಿ ಹಸ್ ರಿಯಲಿ ಡನ್ ಇಟ್ ವೆಲ್ ಅಂತ ಅನಿಸ್ತು ನನಗೆ. ರಿಚ್ ಮ್ಯಾನ್ ಸನ್ನು ಅದನ್ನೆಲ್ಲ ನಾವು ತೋರಿಸಿದ್ದೀವಿ, ಗಣೇಶ್ನ ನಾವು ನೋಡಿದ್ದೀವಿ. ಬಟ್ ಈ ಥರ ನನಗೆ ಇಷ್ಟ. ಲೋಕಲ್ ನೇಟಿವಿಟಿ ಇರುವಂಥ ಸಬ್ಜೆಕ್ಟ್. ಹಿ ಕ್ಯಾನ್ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಸತೀಶ್ ಅವರೇ. ಐ ಥಿಂಕ್ ದ್ಯಾಟ್ ಸೂಟ್ಸ್ ಹಿಮ್ ದ ಮೋಸ್ಟ್ ಅಂತ.
ಯಾರಾದರೂ ಡೈರೆಕ್ಟರ್ಗಳಿದ್ರೆ ನಮ್ಮ ಇಂಟರ್ವ್ಯೂನ ನೋಡ್ತಿದ್ದಾರೆ ರಿಪಬ್ಲಿಕ್ ಕನ್ನಡದು ಟ್ರೈ ಮಾಡ್ಬೋದಲ್ವಾ? ಹೌದು ಹಾಂ. ಆ್ಯಂಡ್ ದೆನ್ ಹಿಸ್ ಯೂಶುವಲ್ ಸೆಲ್ಫ್ ಗಾಳಿಪಟ ಕ್ಯಾರೆಕ್ಟರ್, ಅದು ಎಕ್ಸ್ಟ್ರಾಡಿನರಿ ಮೇಡಮ್. ಅದು ಅವ್ರ ಆ ಡೈಲಾಗ್ ಪಟ 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 ಹೇಳ್ಕೊಂಡು ಐ ಥಿಂಕ್ ಓನ್ಲಿ ಹೀ ಕ್ಯಾನ್ ಡೂ ದ್ಯಾಟ್. ಆ ಥರ ಅವರಿಬ್ರು ಜೋಡಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನಮ್ಮ ಯೋಗರಾಜ್ ಭಟ್ರು ಮತ್ತೆ ಗಣೇಶ್ ಸರ್. ಅದು ಎಪಿಕ್ ಜೋಡಿ. ಅದು ಐ ಡೋಂಟ್ ಥಿಂಕ್ ಅಂಥ ಜೋಡಿ ಸಾಧ್ಯನೂ ಬರೋಕ್ಕೆ ಅಂತ. ನನಗೆ ಭಾರಿ ಇಷ್ಟ. ನಾನು ಭಟ್ರಿಗೂ ಯಾವಾಗಲೂ ಹೇಳ್ತಾ ಇರ್ತೀನಿ, ಭಟ್ರೆ ನೀವು ಮಾಡಬೇಕು, ನೀವಿಬ್ರು ಕಾಂಬಿನೇಷನ್, ಅದೇ ದೇವರೇ ಬರ್ಕಳಿಸಿರೋ ಕಾಂಬಿನೇಷನ್ ಅದು ಅಂತ ಹೇಳ್ಬಿಟ್ಟು. ಡೈಲಾಗ್ ಗಣೇಶ್ ಹೇಳಲೇಬೇಕು ಅಂತ. ಒಂದು ಖುಷಿ ಆಗುತ್ತೆ ಮೇಡಮ್. ನಟರುಗಳು ಪ್ರೊಡಕ್ಷನ್ ಹೌಸ್ ಮಾಡುವಂಥದ್ದು ಕಡಿಮೆ. ಸೊ ನೀವು ಮಾಡಿದ್ದೀರಾ. ಸೊ ನಿಮ್ಮನ್ನ ನೋಡಿದಾಗ ನಮಗೆ ಒಬ್ಬ ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಇರ್ಬೋದು, ಗೀತಾ ಶಿವರಾಜ್ ಕುಮಾರ್ ಇರ್ಬೋದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇರ್ಬೋದು, ಪ್ರಿಯಾ ಸುದೀಪ್ ಅವ್ರು ಇರ್ಬೋದು, ಇನ್ನೂ ಒಂದಷ್ಟು ಜನ ಈ ರೀತಿ ಆ ಪ್ರೊಡಕ್ಷನ್ ಹೌಸ್ ಮಾಡ್ತಿದ್ದಾರೆ. ನೀವು ಕೂಡ ಆ ಥರ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇದ್ದಾರೆ, ಖುಷಿ ಆಗುತ್ತೆ. ಇನ್ನು ಏನೇನು ಪ್ಲ್ಯಾನ್ ಇದೆ ನಿಮ್ಮ ಗೋಲ್ಡನ್ ಮೂವೀಸ್ನಲ್ಲಿ? ಸತೀಶ್ ಅವರೇ, ನಾವು ಆಲ್ಮೋಸ್ಟ್ ನನ್ನ ಫಸ್ಟ್ ಸಿನಿಮಾ ಮಾಡಿದ್ದು ನಾನು 17 ವರ್ಷದ ಹಿಂದೆ. ಸೊ ಅವಾಗಿಂದ ಮಾಡಿಕೊಂಡೇ ಬರ್ತಾ ಇದ್ದೀವಿ ನಾವು. ಮೇನ್ ಥಿಂಗ್ ಸುಮ್ಮನೆ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ನಾನು ಮಾಡಲ್ಲ ಸಿನಿಮಾ. ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಐ ವಾಂಟ್ ಟು ಕ್ಯಾಪ್ಚರ್ ಇಟ್, ಐ ವಾಂಟ್ ಟು ಡೂ ಇಟ್. ಮತ್ತು ಗಣೇಶ್ ಹಸ್ ಬಿನ್ ಒನ್ ಆಫ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟರ್, ನಿಮಗೆ ಗೊತ್ತು. ಹಾಂ, ನನ್ನ ಪ್ರೊಡಕ್ಷನ್ ಅಂದಿದ ತಕ್ಷಣ ಅದಕ್ಕೋಸ್ಕರ ನಾನು ಹೊಸೊಬ್ಬರನ್ನ ಹಾಕ್ಕೊಂಡು ಈ ಸತಿ ಸಿನಿಮಾ ಮಾಡೋಕ್ಕೆ ಹೊರಟಿರೋದು. ಯಾಕಂದ್ರೆ ಇವ್ರ ಡೇಟಿಗೋಸ್ಕರ ಕಾದು ನಾನು ಬೇರೆ ಪ್ರೊಡ್ಯೂಸರ್ಸ್ಗೂ ಕೂಡ ತೊಂದರೆ ಆಗಬಾರ್ದು ನನ್ನ ಕಡೆಯಿಂದ ಅಂತ. ಹಿ ಶುಡ್ ಬಿ ಅವೈಲೇಬಲ್ ಟು ಬೇರೆ ಪ್ರೊಡ್ಯೂಸರ್ಸ್ ಆಲ್ಸೋ. ಬೇರೆ ಬೇರೆ ಜಾನರ್ ಸಿನಿಮಾಗಳು ಮಾಡಿಕೊಂಡು ಇರಬೇಕು ಅಂತ. ಮಧ್ಯದಲ್ಲಿ ಟೈಮ್ ಆದಾಗೆಲ್ಲ ನಾನು ಒಂದೊಂದು ಸಿನಿಮಾ ಮಾಡಿದ್ದೀನಿ. ಬಟ್ ಅದು 1 ವರ್ಷ ಬ್ಲಾಕ್ ಮಾಡಿಬಿಡುತ್ತೆ ಅವರನ್ನು ಅಂತ ಹೇಳ್ಬಿಟ್ಟು. ನನಗೆ ಅವ್ರನ್ನ ಏನೋ ಒಬ್ಬ ಆ್ಯಕ್ಟರ್ನ ಮನೇಲಿ ಇಟ್ಕೊಂಡು ನಾನು ಅವ್ರನ್ನ ಆ ಥರ ಬ್ಲಾಕ್ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರಿಗೆ ನಾನು ಹತ್ರ ಕರೆಕ್ಟ್ ಸ್ಕ್ರಿಪ್ಟ್ ಅಂತ ಬಂದಾಗ ನಂಗೆ ಡೇಟ್ ಕೊಡಿ ಅಂತ ಹೇಳಿ. ಅದರಿಂದ ನಾನು ಪ್ರತಿಯೊಂದು ಆಸ್ಪೆಕ್ಟ್ ಆಫ್ ಸಿನಿಮಾ ಮೇಕಿಂಗಲ್ಲಿ ಯಾಕೆ ಇನ್ವಾಲ್ವ್ ಆಗೋದಂದರೆ, ಅವ್ರು ಸಿನಿಮಾ ಮಾಡಿದಾಗಲೂ ಪಾಪ ಅಟ್ಲೀಸ್ಟ್ ನಾನು ಬೇರೆ ಕೆಲಸಗಳು ಮಾಡಿಕೊಂಡು ಅವ್ರನ್ನ ಫ್ರೀ ಮಾಡ್ಬೋದು ನಾನು ಅಂತ. ಸಾಕಷ್ಟು ಹೀರೋಗಳಿದ್ದಾರೆ ನಮ್ಮ ಇಂಡಸ್ಟ್ರಿಲಿ. ಯಾವ ಹೀರೋಗಳ ಜೊತೆ ಮಲ್ಟಿ ಸ್ಟಾರ್ ಸಿನಿಮಾ ಮಾಡಿದ್ರೆ ನಿಮ್ಗೆ ಇಷ್ಟ ಗಣೇಶ್ ಅವರು? ಆಕ್ಚುಲಿ ಮೊನ್ನೆ ಒಂದು ಅನೌನ್ಸ್ ಆಗಿತ್ತು, ಗಣೇಶ್ ಶಿವಣ್ಣ ಅಂತ. ನನಗೆ ಐ ವಾಂಟೆಡ್ ಟು ಸಿ ದಟ್ ಕಾಂಬಿನೇಷನ್. ನಂಗೆ ತುಂಬಾ ಇಷ್ಟ ಶಿವಣ್ಣ ಮತ್ತೆ ಗಣೇಶ್. ಐ ವಾಂಟ್ ಟು ಸಿ ದಟ್ ಕಾಂಬಿನೇಷನ್. ಅದಾದ್ರೆ ಒಳ್ಳೇದು. ಯಾಕೆ ಮೇಡಮ್ ಶಿವಣ್ಣ ಜೊತೆ? ಐ ಡೋಂಟ್ ನೋ, ಐ ಲೈಕ್ ಹಿಮ್ ಆಸ್ ಅ ಪರ್ಸನ್. ಐ ಥಿಂಕ್ ಗಣೇಶ್ ಅಂಡ್ ಶಿವಣ್ಣ ವಿಲ್ ಬಿ ಅ ಗುಡ್ ಕಾಂಬಿನೇಷನ್ ಆಲ್ಸೋ. ಅದು ಶಿವಗಣ ಅಂತಾನೆ ಒಂದು ಟೈಟಲ್ ಅಲ್ವಾ? ಐ ವಾಂಟ್ ಹಿಮ್ ಟು ಆಕ್ಟ್ ವಿತ್ ಹಿಮ್. ಆಗುತ್ತಾ ಮೇಡಮ್ ಆ ಸಿನಿಮಾ? ಆಗ್ಬೋದು ಮುಂದಿನ ದಿನಗಳಲ್ಲಿ. ಡಿಪೆಂಡ್ಸ್ ಆನ್ ಹಿಸ್ ಡೇಟ್ಸ್ ಅಂಡ್ ಹಿಸ್ ಇದು ಪ್ಲಾನ್ ಮಾಡಿಬಿಟ್ಟೆ ಅನೌನ್ಸ್ ಮಾಡಿದ್ದಿದ್ದಲ್ಲ. ಸೊ ಆಗಬೇಕು. ಸಾಕಷ್ಟು ಕ್ಯೂಟ್ ಹೀರೋಯಿನ್ಗಳ ಜೊತೆ ಗಣೇಶ್ ಸರ್ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ನಿಮಗೆ ತುಂಬಾ ಇಷ್ಟವಾದಂಥ ಒಂದು ಪೇರ್? ಅಫ್ಕೋರ್ಸ್ ಮೈ ಫೇವ್ರೆಟ್ ಅಮೂಲ್ಯ. ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ರಮ್ಯಾನ್ ಜೊತೆನೂ, ರಮ್ಯಾ ಅಂಡ್ ಗಣೇಶ್ ಬೊಂಬಾಟ್ ಆಲ್ಸೋ ಲುಕ್ಡ್ ನೈಸ್. ರೀಸೆಂಟ್ ಆಗಿ ಐ ಥಿಂಕ್ ಕೃಷ್ಣ ಪ್ರಣಯ ಸಖಿ ಆಲ್ಸೋ ವಾಸ್ ನೈಸ್. 3 ಜನ ಇದ್ದಾರೆ ಮೇಡಮ್ ಅದರಲ್ಲಿ ಹೀರೋಯಿನ್. ಯಾವ ಪೇರ್ ಇಷ್ಟ ನಿಮಗೆ? ಶರಣ್ಯ ಆಲ್ಸೋ. ಆ್ಯಂಡ್ ಮತ್ತೆ ಈಗ ಕೇಳಬೇಡಿ ನಮ್ಮೂರು ಹುಡುಗಿ ಅಂತ ನಾನು ಹೇಳ್ಬಿಟ್ಟೆ ಅಂತ. ಎಲ್ಲರೂ ಓ ನಿಮ್ಮೂರವ್ರಂದ್ರೆ ನೀವಿಷ್ಟೇ ಪ್ರಮೋಟ್ ಮಾಡ್ತೀರಲ್ವಾ ಅಂತ ಹೇಳಿ. ಈ ಸಿನಿಮಾ ಮಾಡಿರೋದು ಅದೇ ತರ ಹಾಗಾದ್ರೆ ನೀವು? ಕೇಳ್ತೀನಿ. ಇಲ್ಲ, ನನ್ನ ಊರಿಗೆ ನನ್ನ ಭಾಷೆಗೋಸ್ಕರ ನಾನು ಸಿನಿಮಾ ಒಂದು ಪ್ರೀತಿ ಇರಲೇಬೇಕು. ಅದು ಯಾರಿಗೂ ಪ್ರತಿಯೊಬ್ಬರಿಗೂ ಈಗ ನಮ್ಮ ಊರು ಅಂತ ಅಂದ್ರೆ ನಮಗೊಂದು ಸೆಳೆತ ಅಲ್ವಾ. ನನ್ನ ಮೊದಲಿಂದ ಆಸೆ ಇತ್ತು, ಪ್ರೊಡಕ್ಷನ್ ಹೌಸ್ ಹೆಂಗೂ ಇದೆ, ತುಳು ಭಾಷೆ ಅಂದರೆ ಕರಾವಳಿ ಬೇಸ್ಡ್ ಒಂದು ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ತುಳು ಕನ್ನಡ ಅಂತ 2 ಮಾಡಿದೆ ನಾನು. ಐ ರಿಯಲಿ ವಾಂಟೆಡ್ ಟು ಡೂ ದಿಸ್. ಮತ್ತು ಇತ್ತೀಚಿನ ದಿನದಲ್ಲಿ ಸತೀಶ್ ಅವರೇ ಆ ಎಕ್ಸೆಪ್ಟೆನ್ಸ್ ಬಂದಿದೆ. ಮೊದಲೆಲ್ಲ ನಮ್ಮ ಕನ್ನಡಗೆ ಸ್ವಲ್ಪ ಮೇ ಬಿ ನಾವು ಸ್ವಲ್ಪ ಫಾಸ್ಟ್ ಮಾತಾಡ್ತೀವಿ ಮತ್ತು ಕೆಲವೊಮ್ಮೆ ಅರ್ಥ ಆಗಲ್ಲ ಕೆಲವು ಪದಗಳು ಅಂತ ಇರ್ತು. ಬಟ್ ಇತ್ತೀಚೆಗೆ ಪೀಪಲ್ ಆರ್ ಎಂಜಾಯಿಂಗ್ ದಟ್ ಅಲ್ವಾ. ಸೊ ಐ ಥಿಂಕ್ ಕರೆಕ್ಟ್ ಟೈಮಲ್ಲಿ ನಾನು ಮಾಡಿದ್ದೀನಿ ಅಂತ ಅನಿಸ್ತು. ಏನಕ್ಕಂದ್ರೆ ಮೇಡಮ್, ಸಾಕಷ್ಟು ಪ್ರಯೋಗಗಳ ಸಿನಿಮಾಗಳಲ್ಲಿ ಒಂದು ಗಣೇಶರು ಏನಾದರೂ ಒಂದು ಮೈಥಾಲಜಿಕಲ್, ಹಿಸ್ಟಾರಿಕಲ್ ಈ ಥರದ್ದು ಸಬ್ಜೆಕ್ಟ್ ಏನಾದರೂ ಮಾಡ್ಬೋದು ಅಂತ ಅನ್ಸೋದ್ರೆ ನೀವೇ ಪ್ರೊಡಕ್ಷನ್ಗೆ ಏನಾರು ಬಂದರೆ ನೀವು ಮಾಡ್ತೀರಾ? ಇವಾಗ ಪಿನಾಕ ಬರ್ತಾ ಇದೆ ಅಲ್ಲ. ಓಕೆ. ಸೊ ಅದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಸಬ್ಜೆಕ್ಟ್ ಅಂತ ಕೇಳ್ಪಟ್ಟಿದ್ದೀನಿ ಮೇಡಮ್ ನಾನು. ಅದನ್ನು ಬ್ಲ್ಯಾಕ್ ಮ್ಯಾಜಿಕ್ ಮಾತ್ರ ಅಲ್ಲ, ಬೇರೆ ಬೇರೆ ಕಂಟೆಂಟ್ಗಳು ಇದೆ ಅದರಲ್ಲಿ. ಬಟ್ ಐ ಥಿಂಕ್ ಸಮಥಿಂಗ್ ಟು ಲುಕ್ ಔಟ್ ಫಾರ್. ಗಣೇಶ್ ಅವ್ರನ್ನ ಬೇರೆ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ವರ್ಷ ನಾವು ಬೇರೆ 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 ಆಯಾಮಗಳಲ್ಲಿ ನೋಡ್ಬೋದು ಅವರನ್ನು. ಸಬ್ಜೆಕ್ಟ್ ಚೂಸಿಂಗ್ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಪಿನಾಕ ಐ ಥಿಂಕ್ ಈಸ್ ಗೋನ್ ಟು ಟೋಟಲಿ ಚೇಂಜ್ ಹಿಸ್ ಒಂದು ಪರ್ಸೆಪ್ಷನ್ ಒಂದು ಆ್ಯಕ್ಟರ್ ಆಗಿಬಿಟ್ಟು. ರಾಮ್ ಒಂದು ರೀತಿ
ಒನ್ ಆಫ್ ಮೈ ಫೇವ್ರೆಟ್ ಸಬ್ಜೆಕ್ಟ್ಸ್. ಬೃಂದವಿಹಾರಿ ಬರ್ತಾ ಇದೆ, ಇನ್ನೂ 2 ಸಿನಿಮಾ ಲೈನಪ್ ಆಗಿದೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ನಾರ್ಮಲಿ ಅವ್ರು ಏನು ಮಾಡ್ತಾರೆ ಅದರಿಂದ ವಿಭಿನ್ನವಾಗಿದೆ. ಏನೇನು ಪ್ಲಾನ್ ಇದೆ ಮೇಡಮ್ ಇವತ್ತು? ನೋಡ್ಬೇಕು ಇವಾಗ. ಏನೋ ಪ್ಲಾನ್ ಮಾಡಿದ್ದೀನಿ. ಈ ವರ್ಷ ಸರ್ಪ್ರೈಸ್ ಇದೆಯಾ? ಎಸ್, ಓ ನಮ್ಗೆ ಹೇಳ್ಬೋದು, ಯಾಕಂದ್ರೆ ಇಲ್ಲಿ ಗಣೇಶರು ಇಲ್ಲ. ಸರ್ಪ್ರೈಸ್ ಅನ್ನೋದು ಸರ್ ಅವ್ರಿಗೆ ಸರ್ಪ್ರೈಸ್ ಇರುತ್ತೆ, ಅವ್ರಿಗೆ ನನಗಲ್ವಲ್ಲ ಮೇಡಮ್, ಅವ್ರಿಗೆ ಗೊತ್ತಾಗಬಾರ್ದು, ನಮ್ಗೆ ಗೊತ್ತಾಗುತ್ತೆ. ಮಕ್ಳ ಜೊತೆನೆ ಸಮಥಿಂಗ್ ಡಿಫ್ರೆಂಟ್. ಈ ಗಣೇಶರ ಪಾರ್ಟಿ ಅಂದ್ರೆ ಫ್ಯಾಮಿಲಿ ಜೊತೆ ಇರೋದಕ್ಕೆ ಇಷ್ಟಪಡ್ತಾರ? ಯಾಕಂದ್ರೆ ನಿಮ್ದೇ ಆದಂತ ಒಂದು ಸರೌಂಡಿಂಗ್ ಇದೆ, ಸ್ನೇಹ, ನಿಮ್ದೊಂದು ಸ್ನೇಹ ಕೂಟ ಇದೆ. ತುಂಬಾ ಸ್ನೇಹಿತರುಗಳು ಅವಾಗಲೇ ಒಂದು ಅಮೂಲ್ಯ ಜಗದೀಶ್ ಅವ್ರು ಇರ್ಬೋದು, ಅಥವಾ ನಮ್ಮ ರಾಜು ಗೌಡ್ರು ಇರ್ಬೋದು, ಈ ರೀತಿ ಒಂದಷ್ಟು ಜನ ಸೇರ್ತಾ ಇರ್ತೀರಾ. ಹೌದು, ಅದೇ ನಾನು ಹೇಳಿದೆ ಅಲ್ವಾ, ಇವ್ರಿಗೆ ನಗೋದು ಅಂದರೆ ಇಷ್ಟ. ಹಿ ವಾಂಟ್ಸ್ ಟು ಬಿ ಹ್ಯಾಪಿ, ಲೈಕ್ ವೆನ್ ವಿ ಆರ್ ಇನ್ ಅವರ್ ಓನ್ ಸರ್ಕಲ್. ಕಾಲು ಎಳೆಯೋದು, ಒಬ್ಬರು ಬಿಡಲ್ಲ, ಎಲ್ಲರದು ಕಾಲು ಎಳೆಯೋದು, ಏನೋ ಒಂದು ಹೇಳ್ತಾ ಇರೋದು ಮಾಡ್ತಾನೆ ಇರ್ತಾರೆ. ದಟ್ ಗಿವ್ಸ್ ಹಿಮ್ ಹ್ಯಾಪಿನೆಸ್. ಸೊ ಅದಕ್ಕೋಸ್ಕರ ಇಫ್ ದೇರ್ ಇಸ್ ಎನಿಥಿಂಗ್, ನಮ್ಮ ಒಂದು ಸರ್ಕಲ್ ನಮ್ಮ ಜೊತೆ ಇದ್ದೇ ಇರುತ್ತೆ ಎಲ್ಲದಕ್ಕೂ. ಇಟ್ಸ್ ಗಣೇಶರಿಗೆ ಯಾರಂದ್ರೆ ತುಂಬಾ ಗೌರವ? ಅವ್ರ ಸ್ನೇಹಿತರಂದ್ರೆ ಅವ್ರಿಗೆ ಎಲ್ಲ ಯಾರನ್ನೂ ನಾನು ಇವಾಗ ಬಿಟ್ಕೊಡೋಕ್ಕಾಗಲ್ಲ. ಎಲ್ಲರೂ ಅಂದರೆ ಗೌರವ ಅಂತಂದ್ರೆ ತುಂಬಾ ರೆಸ್ಪೆಕ್ಟ್ ಮಾಡುವಂಥದ್ದು. ಸೊ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರು ಆ ರೀತಿ ಭಾಳ ಜನ ಇದ್ದಾರೆ. ಸೊ ನಾನೀಗ ಒಬ್ಬರನ್ನ ಹೇಳ್ಬಿಟ್ಟು ಇನ್ನೊಬ್ಬರನ್ನ ಬಿಟ್ಟರೆ ನಮಗೆ ನೋವಾಗುತ್ತೆ. ಅದಕ್ಕೆ ಭಾಳ ಜನ ಇದ್ದಾರೆ. ಅವ್ರ ಫ್ರೆಂಡ್ ಸರ್ಕಲ್ ಬಗ್ಗೆ ಏನು ಹೇಳ್ತೀರಾ? ಅವ್ರು ಅವಾಗಿಂದ ಫ್ರೆಂಡ್ಸ್. ಇವಾಗ ನಿಮ್ಗೆ ಆ ಗಾಳಿಪಟ ಕ್ಯಾರೆಕ್ಟರೇ ಅವರು ಒಂದು ಅವಾಗ ಅಂತೂ ನಾನು ತಿಂಡಿಪೋತ ಅಂತಾನೆ ಕರಿತಿದ್ದೆ ಅವರನ್ನ. ಹೇಳ್ಬಿಟ್ಟಿದ್ರ ನೀವು? ಇಲ್ಲ ಭಟ್ರು ಕರೆಕ್ಟಾಗಿ ಇಟ್ಟಿದಾರಂತ ನಾನು ಹೇಳೋದು. ಈಗ ಈಸ್ ಲೈಕ್ ಸ್ವಲ್ಪ ಡಯಟು ಅದು ಇದು ಅಂತ ಹೇಳ್ಬಿಟ್ಟು ಡಯಟ್ಗೋಸ್ಕರ ಈಸ್ ಕಂಟ್ರೋಲಿಂಗ್ ಇಟ್. ತಿನ್ನೋದಂದ್ರೆ ಆಸೆನೆ, ಬಟ್ ಪಾಪ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ತುಂಬ ಕಷ್ಟ ಅವರಿಗೆ. ಬಟ್ ದಟ್ ಗಾಳಿಪಟ ಕ್ಯಾರೆಕ್ಟರ್ ಇದೆ ಅಲ್ವಾ, ಕಾಲು ಎಳೆಯೋದು, ಏನೋ ಒಂದು ಹೇಳ್ತಾ ಇರೋದು, ಈಸ್ ಲೈಕ್ ಮನೇಲಿ ಪಾರ್ಟಿ ಅಂದರೆ ಇದೇ ಕೆಲಸ ಅವರಿಗೆ, ನಗೋದು. ಮಂಗಳೂರು ಶೈಲಿ ಚೆನ್ನಾಗಿ ಅಡುಗೆ ಮಾಡ್ತೀರಾ ಮೇಡಮ್? ನಮ್ಗಂತೂ ಗೊತ್ತಿಲ್ಲ. ಮತ್ತೆ ಯಾವ್ದಿಷ್ಟ ನೀವು ಮಾಡುವ ಅಡುಗೆ? ಮೊದಲು ಅದೇ ಕಂಪ್ಲೇಂಟ್ ಇತ್ತು, ಅದೇ ದೊಡ್ಡ ಕಂಪ್ಲೇಂಟ್ ಆಗಿತ್ತು. ಬರೀ ಮೀನು ಮಾಡ್ತೀಯ, ಮನೆ ಒಳಗಡೆ ಬಂದರೆ ಯಾವುದೋ ಮೀನು ಮಾರೋ ಇದು ಮಾರ್ಕೆಟಿಗೆ ಬಂದಾಗ ನಾವು ಈಸ್ ಅಡ್ಜಸ್ಟೆಡ್. ಮೀನ್ ಮಾರ್ಕೆಟ್ ಥರ ಮಾಡಿರ್ತೀಯ ಮನೇನ ಅಂತಾರೆ. ಇವಾಗ ಮೀನೇ ಬೇಕು, ಬಿಕಾಸ್ ಹಿ ಇಸ್ ರಿಯಲೈಸ್ಡ್ ಅದೇ ಹೆಲ್ದಿ ಅಂದ್ಬಿಟ್ಟು. ಒಳ್ಳೆ ಪ್ರೋಟೀನ್, ಗುಡ್ ಪ್ರೋಟೀನ್ ಅಂತ. ಹೌದು. ನೌ ಹಿ ವಾಂಟ್ಸ್ ಫಿಶ್. ನಾನ್ ವೆಜ್ಜು ಫಿಶ್ ಜಾಸ್ತಿ ಬೇರೆ ಬೇರೆ ಥರದಲ್ಲಿ ಏನಾದರೂ ಇಷ್ಟಪಡ್ತಾರಾ? ಇಲ್ಲ, ಮೇನ್ಲಿ ನಮ್ಮದು ಫಿಶ್ ಈಟರ್ಸ್. ಸೊ ದಿನ ಆಲ್ಮೋಸ್ಟ್ ಅಟ್ಲೀಸ್ಟ್ ವಾರದಲ್ಲಿ 4-5 ಟೈಮ್ಸ್ ಅಂತೂ ಫಿಶ್ ಇದ್ದೇ ಇರುತ್ತೆ. ಮಗ ಮತ್ತು ಮಗಳು, ಮಗ ಅವ್ರ ಅಪ್ಪನ ಥರನ ಇಲ್ಲ ಮಗಳು ಅವ್ರ ಅಪ್ಪನ ಥರನ? ನೋಡೋಕ್ಕೆ ಮಗಳ ಅಪ್ಪನ ಥರ, ಮಗ ನಂತರ, ಬುದ್ಧಿ ಮಿಕ್ಸು ಮಗ ನಂತರ. ಹೌದಾ? ಇಬ್ರಲ್ಲಿ ಯಾರು ಮೇಡಮ್ ಜುಗ್ಗ ಅನ್ನೋ ಥರ ಜಿಪ್ಪುಂಡ್ರಿಲ್ಲ. ಓಕೆ, ಐ ಡೋಂಟ್ ಥಿಂಕ್. ಕೆಲವು ಯಾವ್ದಾರ ಒಂದ್ಸಲಿ ಒಬ್ರು ಯಾರಾದ್ರೂ ಒಬ್ರು ಮನೇಲಿ ಒಬ್ರು ಇರ್ಬೇಕು. ಆಕ್ಚುಲಿ ಆ ಥರ ಇದ್ರು ಒಳ್ಳೇದು. ಜಿಪ್ಪುಂಡ್ರ ತರ ಯಾರು ಇಲ್ಲ. ಐ ಡೋಂಟ್ ಥಿಂಕ್ ಸೊ. ಮಕ್ಳಿಗೆ ಮತ್ತೆ ಅದು ಜಿಪ್ಪುಂಡ್ರ ಅಂತ ಇವಾಗ ಬರಲ್ಲ, ಮುಂದೇನು ಗೊತ್ತಿಲ್ಲ. ಮಕ್ಳಿಗೆ ಹೇಳ್ತಾ ಇಲ್ಲ, ನಿಮ್ಮ ಬಗ್ಗೆ ಅವರೇ ಸಿಕ್ದಾಗ ಕೇಳ್ತೀನಿ ಗಣೇಶ್ ನಾನು. ಅವರೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚು ವೆಚ್ಚಗಳಂತ ಅಂದಾಗ ಖಂಡಿತವಾಗ್ಲೂ ಆ ಥರದ್ದೊಂದು ಇರಬೇಕು. ಅವರು ಯಾವ ಖರ್ಚುಗಳಿಗೆ ಕಡಿವಾಣ ಹಾಕೋಣ ಅಂತಾರೆ ಜಾಸ್ತಿ? ಖರ್ಚಿಗೆ ಕಡಿವಾಣ ಹಾಕುವಂತ ಯಾವತ್ತೂ ಹೇಳಲಿಲ್ಲ. ಈ ಥರ ನಿರ್ಮಾಣ ಮಾಡುವಾಗ ತೀರಾ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗ್ಬೇಡ, ಎಷ್ಟು ಬೇಕು ಸಬ್ಜೆಕ್ಟಿಗೆ ಅಷ್ಟು ಹಾಕು ಅಂತ ಹೇಳ್ತಾರೆ. ನಮ್ಮ ಪರ್ಸ್ನಲ್ ವಿಷಯಕ್ಕೆಲ್ಲ ಯಾವತ್ತೂ ಆ ಥರ ಎಲ್ಲ ಮಾಡಿದ್ದಿಲ್ಲ ಅವರು. ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಎಷ್ಟು ಬೇಕು ಅಂದರೆ ಈ ವಿಷಯ, ಇಂಥ ವಿಷಯಕ್ಕೆಲ್ಲ ಕಡಿವಾಣ, ಬೇರೆ ವಿಷಯಕ್ಕೆಲ್ಲ. ನೀವೀಗ ಬರೀ ಶಿಲ್ಪಾ ಗಣೇಶ್ ಅವರಷ್ಟೇ ಅಲ್ಲ, ಶಿಲ್ಪಾ ಗಣೇಶ್ ನಿರ್ಮಾಪಕಿ. ಸೊ ಒಂದು ವೇಳೆ ಏನಾದರೂ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂಥ ಯಾವುದಾದ್ರೂ ಬೇರೆ ಹೀರೋಗೆ ಹೊಂದಾಣಿಕೆ ಆಗುವಂಥ ಒಂದು ಕಥೆಯನ್ನು ತಂದು ನಿಮ್ಗೆ ಹೇಳ್ತಾರೆ ಯಾರಾದರೂ ನಿರ್ದೇಶಕರು, ಅಪ್ರೋಚ್ ಮಾಡ್ತೀರಾ ಆಗ? ಅಫ್ಕೋರ್ಸ್, ನಮ್ಮ ಸಂಸ್ಥೆ ಇರೋದು ಸಿನಿಮಾ ಮಾಡೋಕ್ಕೆ. ಅದು ಗಣೇಶ್ ಅವ್ರಿಗೆಲ್ಲ ಇನ್ನೊಬ್ರಿಗೆ ಮಾಡಬೇಕು ಅಂತ ಅನ್ಸಿದ್ರೆ ವೈ ನಾಟ್. ಯಾಕೆ ಕೇಳಿದೆ ಅಂದರೆ, ಯಾವ ಹೀರೋಗೆ, ನಾನು ಆಗಲೇ ಹೇಳಿದೆ ಶಿವಣ್ಣ ಮತ್ತು ಗಣೇಶ್ ಅವ್ರಿಗೆ ನಿಮ್ಗೆ ಇಷ್ಟ, ನಮ್ಮ ಕನ್ನಡದಲ್ಲಿರುವಂಥ ಯಾವ ಹೀರೋಗೆ ಗೋಲ್ಡನ್ ಮೂವೀಸಲ್ಲಿ ಸಿನಿಮಾ ಮಾಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ? ನನಗೆ ಆ್ಯಕ್ಚುಲಿ ಇನ್ನೊಂದು ಇಷ್ಟ ಇತ್ತು ಮೊದಲು, ಗಣೇಶ್ ಅವರು ಮತ್ತು ದುನಿಯಾ ವಿಜಯ್ ಪಿಕ್ಚರ್ ಮಾಡಬೇಕು. ಅದರ್ ದೆನ್ ಶಿವಣ್ಣ,
ಯಾಕಂದ್ರೆ ಆ ಟೈಮಲ್ಲಿ ಮುಂಗಾರು ಮಳೆ ಮತ್ತೆ ದುನಿಯಾ. ದುನಿಯಾ ಒಟ್ಟಿಗೆ ಅದು ಬಂದಿದ್ದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಆ್ಯಂಡ್ ಟೋಟಲ್ ಆಪೋಸಿಟ್. ನಾನು ಭಟ್ರಿಗೂ ಇದನ್ನ ಹೇಳಿದ್ದೆ, ಭಟ್ರೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರು, ಗಣೇಶ್ದು ಬೇರೆ ಕ್ಯಾರೆಕ್ಟರು, ದುನಿಯಾ ವಿಜಯ್ ಅವ್ರ ಅವ್ರದ್ದು. ನೀವು ಈ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ದೆ. ಐ ಥಿಂಕ್ ಇಟ್ ವಿಲ್ ಬಿ ಅ ಗುಡ್ ಕಾಂಬಿನೇಷನ್ ಅಂತ ಅನ್ಸುತ್ತೆ. ಆ ಥರದ್ದು ಅವ್ರು ಮಾಡ್ತೀರಾ. ಒಂದು ವೇಳೆ ಬೇರೆ ಯಾವ್ದಾದ್ರು ಸ್ಟಾರ್ ಅಂದರೆ ನಮ್ಮಲ್ಲಿರುವಂಥ ಒಂದು ಹೆಸರು ಹೇಳ್ತಾ ಹೋಗ್ತೀನಿ, ಯಾವ್ದಾರ ಒಂದು ಸ್ಟಾರು, ಯಶ್ ಅವ್ರು ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಶಿವಣ್ಣ ಇರ್ಬೋದು, ಇಂಡಿವಿಜುವಲ್ ಸಿನಿಮಾ ಮಾಡ್ತೀನಿ ಅಂದರೆ ಧ್ರುವ ಸರ್ಜಾ, ದುನಿಯಾ ವಿಜಯ್ ಅವರು, ಡಾಲಿ, ಹೆಸರು ಹೇಳ್ತಾ ಹೋದ್ರೆ ರಾಶಿ ಇವೆ. ಶಿವಣ್ಣ ಎಲ್ರಿಗೂ ಇಷ್ಟ ಶಿವಣ್ಣ ಅಂದರೆ. ಐ ರಿಯಲಿ ವಿ ಶೇರ್ ದ ಸೇಮ್ ಬರ್ತ್ಡೇ ಆಲ್ಸೋ, ಅದಕ್ಕೆ ಜುಲೈ ಒಂದು 2 ಒಂದು 12 ಅದಕ್ಕೆ ಅದು ಒಂಥರ ಚೆನ್ನಾಗಿದೆ ಮೇಡಮ್. ಸೊ ಆದರೂ ನೀವು ಇವತ್ತೊಂದು ಸೀಕ್ರೆಟ್ ಹೇಳಿಲ್ಲ ನನಗೆ, ಏನು ಬರ್ತಡೇದು ಏನೇನು ಪ್ಲ್ಯಾನ್ ಮಾಡಿದ್ದೀರಾ? ಇಲ್ಲ, ಅದೇ ನಮ್ಮ ಫ್ರೆಂಡ್ಸು ಅವರೇ ಎಲ್ಲ ಬಂದಿರ್ತಾರೆ, ಅಷ್ಟೇ ಪ್ಲಾನ್ಸ್. ಏನಾರು ಮಕ್ಕಳ ಕಡೆಯಿಂದ ಏನಾದ್ರು ಸರ್ಪ್ರೈಸ್ ಉಂಟಾ? ಏನೋ ಅದು ನನಗೂ ಸರ್ಪ್ರೈಸ್. ಈಗಲೂ ಕಾಲ್ ಬರ್ತಾ ಇದೆ ನೋಡಿ, ಅಂತ ಹೇಳಲ್ಲ, ಅವ್ರವರೇ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ ಎಲ್ಲ. ಓಕೆ. ಸೊ ಎಜುಕೇಷನ್ ವಿಚಾರ ಬಂದಾಗ ಮಕ್ಕಳ ಜವಾಬ್ದಾರಿ ಗಣೇಶ್ ಅವರ, ಶಿಲ್ಪ ಗಣೇಶ್ ಅವರ? ನಾನು. ಓಕೆ. ಸೊ ಇನ್ವಾಲ್ವ್ ಆಗಲ್ಲ ಅವರು ಅದಕ್ಕೆಲ್ಲ? ಅಂದರೆ ಆಗ್ತಾರೆ, ಓದೋ ಟೈಮಲ್ಲಿ ಓದು ಅಂತ ಹೇಳ್ತಾರೆ, ಬಟ್ ಓದಿಸೋದು ನನ್ನ ಕೆಲಸ. ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಏನು ಡ್ರೀಮ್ ಇದೆ ನಿಮಗೆ? ಆನೆಸ್ಟ್ಲಿ ಓದಬೇಕು ಅಂತ ಇದೆ. ನಾನು ಅವ್ರಿಗೆ ಇಷ್ಟೇ ಹೇಳೋದು, ನೀವು ಏನೇ ಮಾಡಿದರೂ ಕೂಡ ಎಕ್ಸೆಲ್ ಇಟ್, ಚೆನ್ನಾಗಿ ಮಾಡಿ ಅದನ್ನು ಅಂತ ಹೇಳ್ಬಿಟ್ಟು. ಯಾವುದೇ ಸಬ್ಜೆಕ್ಟ್, ಸಿನಿಮಾ ಸೆಕೆಂಡ್ರಿ, ಬಟ್ ಚೆನ್ನಾಗಿ ಓದಿಕೊಂಡು ನೀವು ಯಾವುದೇ ಸಬ್ಜೆಕ್ಟ್ ಅಂತ ಆಯ್ಕೆ ಮಾಡಿದರೂ ಕೂಡ ಚೆನ್ನಾಗಿ ಓದಿ ಅದ್ರಲ್ಲಿ ಎಕ್ಸೆಲ್ ಆದರೆ ನಿಮಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಎಲ್ಲ ಅರ್ಧಂಬರ್ಧ ಮಾಡಿಕೊಂಡು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಮಾಡ್ಕೊಳ್ಬೇಡಿ ಜೀವನ. ಯಾವುದೇ ಕಾರಣಕ್ಕೂ ಈ 18ರಿಂದ 20-21 ತನಕ ಇವ್ರನ್ನ ಸಿನಿಮಾ ಮಾಡೋಕ್ಕೆ ನಾವು ಬಿಡಲ್ಲ. ಸೊ ಆ ಟೈಮಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಬಿಡಿ ಅಂತ, ಆಮೇಲೆ ನಾವು ರಿಪೆಂಟ್ ಮಾಡಿಬಿಟ್ಟು ಪ್ರಯೋಜನ ಇಲ್ಲ ಅಂತ ಹೇಳೋದು ನಾನು ಅವ್ರಿಗೆ. ಸೊ ಇವಾಗ ಓದ್ತಾ ಇದ್ದಾರೆ, ಅದನ್ನು ಮುಗಿಸ್ಕೊಂಡು ನೋಡೋಣ, ಇಂಟ್ರೆಸ್ಟ್ ಇದ್ದರೆ ಸಿನಿಮಾದಲ್ಲಿ ಬರ್ತಾರೆ. ಇವಾಗೆಲ್ಲ ಪಪ್ಪ ಇದ್ದಾರೆ ಅಂತ ಮಾಡ್ತಾರೆ. ಚಾರಿತ್ರನೂ ಮಾಡಿದಾಳಲ್ಲ ಸಿನಿಮಾ, ಚಮಕಲ್ಲೆಲ್ಲ ಮಾಡಿದಾಳಲ್ಲ. ಸೊ ಟ್ರಿಪ್ ಯಾರು ಜಾಸ್ತಿ ಎಂಜಾಯ್ ಮಾಡುವಂಥದ್ದು ಫ್ಯಾಮಿಲಿ? ಎಲ್ಲರೂ. ಓಕೆ. ಮಕ್ಳುಗಳಿಗೂ ಇಷ್ಟ? ಓ ತುಂಬ. ಇಂಡಿಯಾನ, ಅಬ್ರಾಡ, ಯಾವ ಥರ? ಎಲ್ಲ ಕಡೆ, ವೆರೆವರ್ ವಿ ವಾಂಟ್ ಟು ಟ್ರಾವೆಲ್. ಇವ್ರ ಜೊತೆನೂ ಎಲ್ಲ ಶೂಟಿಂಗಿಗೆಲ್ಲ ಹೋಗ್ತಾ ಇರ್ತೀವಿ. ಮಕ್ಳಿಗೂ ಪಾಪ ಅಂದರೆ ಒಂದು ಚೇಂಜ್ ಓವರ್ ಅಲ್ಲ ನಮಗೆ. ಸೊ ಇಷ್ಟೆಲ್ಲ ಬ್ಯುಸಿಯಾಗಿರ್ತಾರೆ, ಅವರು ಸ್ಕೂಲು ಕಾಲೇಜು ಅಂತ ಇರ್ತಾರೆ. ಹೊರಗಡೆ ಹೋಗೋದು ಆ ಎಕ್ಸೈಟ್ಮೆಂಟೇ ಬೇರೆ ಸತೀಶ್ ಅವರೇ, ಅದೊಂದು ಖುಷಿ. ಅದೇ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ. ಹೌದು. ಆ ಫ್ಯಾಮಿಲಿ ಅಂತ ನಾವು 4 ಜನ ಹೋಗಲ್ಲ, ಇವ್ರದ್ದು ಇಡೀ ಪಲ್ಟಾಮ್ ಬರುತ್ತೆ. ಡೋಂಟ್ ವರಿ. ಅಯ್ಯೋ, ರಾಶಿ ಜನ. ಒಂದು ಎಲ್ಲಾದರೂ ಹೋಗ್ಬೇಕು ರೆಸಾರ್ಟ್ಗೆ ಅಂದರೆ ಎಷ್ಟಾದರೂ 25-30 ಜನ, 40 ಜನ ಹಿಂಗೆ ಹೇಳ್ಬೇಕು. ಸೊ ಇಟ್ಸ್ ಲೈಕ್ ಎವ್ರಿಬಡಿ ಎಲ್ಲ ಒಟ್ಟಿಗೆ ಹೋಗೋದು ನಾವು. ಸೊ ಹೆಸರಲ್ಲೇ ಇದೆ ಗಣೇಶ, ತುಂಬಾ ದೈವ ಭಕ್ತಿ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಮೇಡಮ್. ಹೌದು. ತುಂಬಾ ದೇವರ, ಈಸ್ ಅ ಗಾಡ್ ಫಿಯರಿಂಗ್ ಪರ್ಸನ್. ದಿನ ಪೂಜೆ ಮಾಡ್ತಾರೋ ಇಲ್ವೋ, ಈಸ್ ಅ ಗಾಡ್ ಫಿಯರಿಂಗ್ ಪರ್ಸನ್. ನಂಬಿಕೆ, ಬಹಳಷ್ಟು ನಂಬಿಕೆ ಅದ್ರ ಮೇಲೆ. ದಟ್ ದೇವರು ಅಂದರೆ ಒಂದು ನ್ಯಾಯ ಅನ್ಯಾಯ ಇರಬೇಕು. ಆ ಒಂದು ಭಯ ಅಂತ ಇದ್ರೇ ನಮ್ಮ ದಾರಿ ಚೆನ್ನಾಗಿರುತ್ತೆ. ಸೊ ಅಭಿಮಾನಿಗಳು ಮತ್ತು ಗಣೇಶ್ ಅವರ ಆ ಒಂದು ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ? ನಾನು ನಿಮಗೆ ಆವಾಗ ಇನ್ನೊಂದು ಪ್ರೋಗ್ರಾಮಲ್ಲಿ ಮಾತಾಡುವಾಗ ಹೇಳ್ತಾ ಇದ್ದೆ, ಅವ್ರ ಥರ ಒಂದು ಆ ಫ್ಯಾನ್ ಫಾಲೋಯಿಂಗು, ಆ ಪ್ರೀತಿ, ಆ ಒಂದು ಆಸೆ ನಾನು ಯಾರಿಗೂ ನೋಡಿರಲಿಲ್ಲ. ಅಂಥ ಆಸೆ ನಿಮಗೆ ನೆನಪಿದೆ, ಮುಂಗಾರು ಮಳೆ ಅಲ್ಲೆಲ್ಲ ಅಲ್ಲ. ಸೊ ಅವ್ರಿಗೆ ಅಷ್ಟೇ ಒಂದು ಪ್ರೆಷಸ್, ಅವರ ಅಭಿಮಾನಿಗಳಂದರೆ ಅಷ್ಟೇ ಒಂದು ಪ್ರೀತಿ, ಅಷ್ಟೇ ಪ್ರೆಷಸ್ ಅವ್ರಿಗೆ. ಯಾರೋ ಕೇಳಿದ್ರು, ಹುಡುಗಿರೆಲ್ಲ ಅಷ್ಟು ಫ್ಯಾನ್ಸ್ ಇರ್ತಿದ್ರು ಅವ್ರಿಗೆ, ನಿಮಗೆ ಒಂಥರ ಅನಿಸ್ತಿರ್ಲಿಲ್ಲ. ಯಾಕೆ ಅನಿಸ್ಬೇಕು? ಅವ್ರು ಇರೋದ್ರಿಂದ ನಾವು ಈ ಸ್ಥಾನದಲ್ಲಿ ಇದ್ದೀವಿ. ಅವ್ರು ಆ ಥರ ಪ್ರೀತಿ ಅಭಿಮಾನ ತೋರಿಸಿರೋದ್ರಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರೋದವರು. ಸೊ ವಿ ಆರ್ ವೆರಿ ಹ್ಯಾಪಿ ದಟ್ ದೇ ಆರ್ ಶೋಯಿಂಗ್ ದ್ಯಾಟ್ ಕೈಂಡ್ ಆಫ್ ಅ ಲವ್. ಅದನ್ನ ಭಯ ಅನ್ಬೇಕಾ ಅಥವಾ ಜಲಸ್ ಅನ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಸಿಕ್ಕಾಬಟ್ಟೆ ಹೆಣ್ಮಕ್ಳು ಫ್ಯಾನ್ಸ್ ಇವತ್ತು ಕೂಡ ಇದ್ದಾರೆ ಗಣೇಶರ್ಗೆ. ಆ ಮದುವೆಗೆ ಮುಂಚೆ ಏನಾದ್ರು ಕೈ ಜಾರ್ತಾರ ಗಣಪ ಅನ್ನುವಂಥದ್ದು ಒಂದು ಭಯ ಅಥವಾ ಒಂದು ಜಲಸ್ ಏನಾರು ಇತ್ತಾ? ಇಲ್ಲವೇ ಇಲ್ಲ. ಐ ಡೋಂಟ್ ನೋ, ಬಿಕಾಸ್ ಯಾವಾಗ ಅವರೇ ಅಲ್ಲ, ಅವರೇ ನಿಮ್ಮಿಂದ ಬಂದಿರೋದು. ನನಗೆ ಯಾಕಿರುತ್ತೆ, ಅವರೇ ಹಿ ವಾಂಟೆಡ್ ಟು ಮ್ಯಾರಿ ಅಲ್ಲ. ಹೆಣ್ಮಕ್ಳು ಫ್ಯಾನ್ಸ್ ಬಗ್ಗೆ ಏನು ನಿಮ್ಮ ಜೊತೆಲಿ ಏನು ಮಾತಾಡ್ತಾರೆ ಗಣೇಶ್ ಸರ್? ಇಲ್ಲ, ನಾವೇ ನೋಡಿದ್ದೀವಲ್ಲ ನಮ್ಮ ಅಂದರೆ ಅವ್ರಿಗೆ ಒಂಥರ ಕೆಲವೊಮ್ಮೆ ಭಾರಿ ಇಮೋಷ್ನಲ್ ಆಗ್ತಾರೆ. ಈ ಥರ ಪ್ರೀತಿ, ಈ ಥರ ಒಂದು ಅಭಿಮಾನ ತೋರಿಸ್ತಾರೆ ಅಂದಾಗ ಮನೆ ಹತ್ರ ಬಂದು ಕಾಯೋದು, ಶೂಟಿಂಗ್ ಸ್ಪಾಟ್ ಹತ್ರ ಹೋಗೋದು, ಎಷ್ಟು ಜನ ಬರ್ತಾರೆ.
ನಾವು ಯಾವತ್ತೂ ಯಾವ ಅಭಿಮಾನಿಗಳನ್ನ ಮನೆ ಹತ್ರ ಕರ್ಸ್ಕೊಂಡಿಲ್ಲ ನಾವಾಗೆ ನಾವು, ಅಥವಾ ಶೂಟಿಂಗ್ ಸ್ಪಾಟ್ ಹತ್ರ ಕರ್ಸ್ಕೊಂಡಿಲ್ಲ. ಆ ಪ್ರೀತಿಯಿಂದ ಬಂದಿದ್ದಾರೆ ಅವರು, ಅದು ನಮಗೆ ಖುಷಿ. ಆ್ಯಂಡ್ ಇದನ್ನು ನಾವು ಯಾರಿಗೂ ಕೊಳ್ಬೇಕಾಗೇ ಇಲ್ಲ ನಾವು, ಅರ್ಥ ಆಯ್ತಲ್ಲ. ಅದು ಇಟ್ಸ್ ಅ ಯೂನಿವರ್ಸಲ್ ಟ್ರೂತ್ ದಟ್ ಗಣೇಶ್ಗೆ ಆ ಥರ ಅಭಿಮಾನಿಗಳು ಅಂದರೆ ಆ ಥರ ಆಸೆ ಪಟ್ಟು ಬರ್ತಾಯಿದ್ರು ಅನ್ನೋದು. ಸೊ ಗೋಲ್ಡನ್ ಸ್ಟಾರ್ ಆರಂಭದಲ್ಲಿ ಒಂದು ಗೋಲ್ಡನ್ ಸ್ಟಾರ್ ಆಗಿ ಮಿಂಚ್ತಿದ್ರು, ಮಧ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಿದ್ರು. ಸೊ ಆಗ ಆ ಒಂದು ಸೋಲು ಗೆಲುವನ್ನು ಯಾವ ರೀತಿ ತಗೊಳ್ತಿದ್ರು ಗಣೇಶರು? ಈಸ್ ವೆರಿ ಸತೀಶ್ ಅವರೇ, ಅದನ್ನು ನಾವು 100 ಕಲಿಬೇಕು ಅವರಿಂದ, ನಿಜ ಹೇಳ್ತೀನಿ. ನಾಟ್ ಬಾದರ್ಡ್ ಎಟ್ ಆಲ್. ಏನು ಇವಾಗ ಯಾರಿಗೆ ಸೋಲ್ ಬರಲ್ಲ, ನೆಕ್ಸ್ಟ್ ಸಿನಿಮಾ ಟ್ರೈ ಮಾಡ್ತೀನಿ. ಈಸ್ ದ್ಯಾಟ್ ಎಟ್ ಈಸ್, ಅಷ್ಟು ಈಸ್ ಪರ್ಸನ್. ತಲೆ ಮೇಲೆ ತಗೊಂಡು ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಿ, ಆದಷ್ಟು ಜನರಿಗೆ ಏನು ತಲುಪಿಸ್ಬೇಕು ತಲುಪಿಸಿದ್ದೀವಿ. ವರ್ಕೌಟ್ ಆಗಿಲ್ಲ, ಈಗ ಟೆನ್ಷನ್ ಮಾಡ್ಕೊಂಡು ಕುತ್ಕೊಂಡೇನು ಪ್ರಯೋಜನ? ಈಸ್ ಲೈಕ್ ದ್ಯಾಟ್. ಮೇ ಬಿ ಅಷ್ಟು ಈಸಾಗಿ ಭಾಳ ಕಷ್ಟ ಇರೋದು. ನಾನಾದ ಫುಲ್ ಟೆನ್ಷನ್ ಮಾಡಿಕೊಂಡು ನಂಗೆ ಹಂಗಾಯಿತು ಹಿಂಗಾಯಿತು ಅಂತೆಲ್ಲ ಹೇಳ್ಬಿಡ್ತೀನಿ. ಅವ್ರು ಹಾಗೆಲ್ಲ ಆರಾಮಾಗಿರು, ಇನ್ನೊಂದು ಮಾಡೋಣ ಅಂತ. ನಮ್ಮ ಒಂದು ಜರ್ನಿ ಪ್ರೊಸೆಸ್ಸಲ್ಲಿ ಯಾವ್ದಾದ್ರು ಒಂದು ಡಿಸ್ಟರ್ಬ್ ಮಾಡಿರುತ್ತೆ, ಒಂದು ಸೋಲಿಲ್ಲ, ಇದ್ರಲ್ಲಿ ಗೆಲ್ಲಬೇಕಾಗಿತ್ತು, ನಾನು ಸೋತೆ, ಎಲ್ಲಿ ಮಿಸ್ಟೇಕ್ ಆಯಿತು ಅನ್ನೋ ಥರದಲ್ಲಿ ಒಂದು ನಮ್ಮನ್ನ ಡಿಸ್ಟರ್ಬ್ ಮಾಡಿರುತ್ತೆ. ಆ ರೀತಿ ಯಾವುದಾದ್ರೂ ಒಂದು ಡಿಸ್ಟರ್ಬ್ ಆಗಿದ್ರೆ? ಅಂದರೆ ಸೋತ್ವಿ ಅಂತ ಅಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬಹುದಿತ್ತು ಅಂತ ಅನಿಸ್ತು ಸಿನಿಮಾಗಳು ಕೆಲವು. ಲೈಕ್ ಈ ಗೀತಾ ಕ್ಯಾರೆಕ್ಟರ್ ಎಲ್ಲ ಅವ್ರಿಗೆ ತುಂಬ ಇಷ್ಟ ಆಯಿತು, ಚೆನ್ನಾಗೂ ಆಯಿತು ಸಿನಿಮಾ. ಅಂದರೆ ಆ ಮಟ್ಟಕ್ಕೆ ಆಗದಿದ್ರು ಕೂಡ, ಬಟ್ ಅವ್ರಿಗೆ ಆ ಕ್ಯಾರೆಕ್ಟರ್ಗಳು ಕೆಲವು ಹಿ ಲೈಕ್ಸ್ ಟು ಪ್ಲೇ ಅಂಥದ್ದು ಅವ್ರಿಗೆ ಅನಿಸಿದ್ದು. ಲೈಕ್ ಸಿನಿಮಾಗಳು ಇದೆ, ಶೈಲೂನು ಇವಾಗ ಹಂಗೆ ನೋಡೋಕೆ ಹೋದರೆ ಆ ಕ್ಯಾರೆಕ್ಟರು ಇನ್ನೂ ಚೆನ್ನಾಗಿ ಹೋಗ್ಬೋದಿತ್ತು ಆ ಸಿನಿಮಾ. ಮೇ ಬಿ ಪ್ರಚಾರ ಸಾಲಿಲ್ವೋ, ಜನರಿಗೆ ತಲುಪಲಿಲ್ವೋ ಗೊತ್ತಿಲ್ಲ ನನಗೆ. ಸರ್ಟನ್ ಕ್ಯಾರೆಕ್ಟರ್ಸ್ ಇದು ಚೆನ್ನಾಗಿತ್ತಲ್ವಾ ಅಂತ ಅನಿಸಿದೆ ಅವರಿಗೆ. ಕಾಲ್ ಶೀಟ್ ಇದೆಯಾ ನಿಮಗೆ ಮತ್ತೆ ನಮ್ಮ ಗಣಪ ಅವ್ರದ್ದು? ಯಾವತ್ತು ಕೇಳಿದ್ರು ಕೊಡ್ತಾರೆ. ನಾವೇ ಇವಾಗ ಒಂಚೂರು ಬೇಡ, ಬೇರೆ ಎಲ್ಲ ಮುಗಿಸ್ಕೊಟ್ಟು ಬಿಡೋಣ ಬೇಗ ಅಂತ. ಎಷ್ಟು ಬೇರೆಯವ್ರಿಗೆ? ನಮ್ಮ ಗಣೇಶ್ ಅವ್ರದ್ದು ಕಾಲ್ ಶೀಟ್ಗೆ ಮೆಲ್ಲಿಗೆ ಹೇಳ್ಬಿಡಿ, ಜೋರಾಗಿ ಹೇಳ್ಬೇಡಿ, ಅವ್ರನ್ನೇ ಕೇಳಿ. ಅಲ್ಲ, ನೀವು ಪ್ರೊಡ್ಯೂಸರ್ ಅಲ್ಲ, ನಿಮ್ಮ ಹತ್ರ ಕಾಸು ಕೇಳ್ತಾರೆ, ಸ್ವಲ್ಪ ಕಮ್ಮಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಸೊ ಮಗ ಮತ್ತೆ ಗಣೇಶ್ ಅವ್ರು ಇಬ್ಬರನ್ನ ಹಾಕೊಂಡು ಏನಾರು ಒಂದು ಅಪ್ಪ ಮಗನ ಒಂದು ಬಾಂಧವ್ಯದ ಒಂದು ಸಿನಿಮಾದ ಏನಾದರೂ ಸಬ್ಜೆಕ್ಟ್ ಬಂದರೆ ಮಾಡ್ತೀರಾ? ಅದು ಇಷ್ಟ ಇದೆಯಾ? ಎಸ್, ಇಷ್ಟ ಇದೆ. ಒಂದು ಸಿನಿಮಾ ಮಾಡ್ತಿದ್ದಾನೆ ನನ್ನ ಮಗ, ಡಿ ಡಿಕ್ಕಿ ಅಂತ. ಅಪ್ಪ ಮಗನ ಬಾಂಧವ್ಯನೇ. ಮೊನ್ನೆ ಇನ್ಫ್ಯಾಕ್ಟ್ ಪ್ರೇಮ್ ಸರ್ಗೂ ಹೇಳ್ತಾ ಇದ್ದೆ, ನಿಮ್ಮ ಅವ್ರ ತಂದೆಯಾಗಿ ಪ್ರೇಮ್ ಅವರು ಮಾಡ್ತಾ ಇದ್ದಾರೆ, ನೆನಪಿರಲಿ ಪ್ರೇಮ್ ಅವರು. ಅವ್ರಿಗೂ ಹೇಳ್ತಾ ಇದ್ದೆ ನಾನು, ನೋಡಿ ನಿಮ್ಮ ಮಗ ಅಂದರೆ ತೆರೆಯ ಮೇಲೆ ಮಗ ಅಂತ ಹೇಳಿಬಿಟ್ಟು. ಸೊ ಅಪ್ಪ ಮಗನ ಬಾಂಧವ್ಯದ ಬಗ್ಗೆನೇ ಅದು ಸಿನಿಮಾ. ಆ ಕಾಂಬಿನೇಷನ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ ನಾನು, ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳಿದ್ದೀನಿ ನಾನು. ಸೊ ಐ ಥಿಂಕ್ ಆ ಸಿನಿಮಾ ಚೆನ್ನಾಗಿರುತ್ತೆ. ಎಷ್ಟು ಸಂಪಾದಿಸೋರ ಗೊತ್ತಿಲ್ಲ ನಮಗೆ ಗಣೇಶ್ ಅವರು, ಆದರೆ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಸಂಪಾದಿಸಿದ್ದಾರೆ. ಅದು ಇತ್ತೀಚೆಗೆ ನಿಮ್ಮ ಸಿನಿಮಾ ಬಂದಾಗ ಗೊತ್ತಾಯಿತು. ಹಾಡು ಬಂದಾಗ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡಿದ್ರು ಅಲ್ಲ. ಆ ಒಂದು ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಿ, ಇಂಡಸ್ಟ್ರಿಯ ಸಪೋರ್ಟ್ ಬಗ್ಗೆ? ಐ ಟೋಲ್ಡ್ ಯು, ಈಸ್ ಲೈಕ್ಡ್ ಬೈ ಎವ್ರಿಬಡಿ. ಎಲ್ಲರೂ ಅವ್ರನ್ನ ಒಂಥರ, ಈಸ್ ನೈಸ್ ಟು ಎವ್ರಿ ಒನ್. ಆ ಒಂದು ಈ ಬುದ್ಧಿ ಇಲ್ಲ ಅಂದರೆ ಅವ್ರು ಇದು ಬರಬಾರ್ದು, ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ಳೋದು ಅವ್ರು ಯಾವಾಗಲೂ ಕೂಡ. ಆ್ಯಂಡ್ ದಟ್ ಈಸ್ ಹಿಮ್. ಅದರಲ್ಲಿ ಏನೂ ಇದೇ ಇಲ್ಲ ಅಂದರೆ, ನಾಟಕೀಯ ಏನೂ ಇಲ್ಲ ಅದರಲ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ಳೋದು. ಸಿನಿಮಾ ಬೆಳಿಬೇಕು, ಸಿನಿಮಾಗಳು ಚೆನ್ನಾಗಾಗಬೇಕು. ಆ ಸಿನಿಮಾ ಚೆನ್ನಾಗಾಗ್ತಿದ್ರೆ ನಮ್ಮ ಸಿನಿಮಾಗೂ ಜನ ಬರಲ್ಲ ಅಂತಾರೆ ಅವರು. ಜನ ಥಿಯೇಟ್ರಿಗೆ ಬರಲೇಬೇಕು ನಮ್ಗೆ, ಯಾವಾಗ ನಮ್ಮದೂ ಚೆನ್ನಾಗಾಗೋದು ಅಂತ. ಸೊ ಹೀಸ್ ಲೈಕ್ಡ್ ಬೈ ಎವ್ರಿ ಒನ್ ಬಿಗಿನಿಂಗಿಂದ, ನೋ ಹ್ಯಾಸಲ್ಸ್. ಸೊ ಗಣೇಶರ ಬಗ್ಗೆ ಮಾತಾಡೋಕ್ಕೆ ಸಿಕ್ಕಾಪಟ್ಟೆ ಜನ ಮಾತಾಡ್ತಾರೆ, ನಾನು ಆಗಲೇ ಹೇಳಿದೆ. ಸೊ ಹಾಗೆ ಹೀಗೆ ಅನ್ನುವಂಥದ್ದು ಅವರ ಫ್ಯಾಮಿಲಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆ ಒಂದು ವಿಚಾರದಲ್ಲಿ ಗಣೇಶರ ಬಗ್ಗೆ ಹೇಳೋದಾದರೆ, ಫ್ಯಾಮಿಲಿ ಅಂದರೆ ಅವ್ರ ಬ್ರದರ್ಸ್ ವಿಚಾರವಾಗಿ ಸೊ ಅವ್ರು ಸಪೋರ್ಟೇ ಮಾಡೋ, ಯಾಕಂದ್ರೆ ಅವ್ರು ಏನು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತು. ಅಯ್ಯೋ ಇಲ್ಲಪ್ಪ, ಆಯಿತು, ಇದೆಲ್ಲ ರೂಮರ್ಸ್ ಇರಬೇಕು ಗೊತ್ತು ಅಂತ ನಾನು ಹೇಳಿದ್ನಲ್ಲ. ಅದೇನೆ. ಅವ್ರು ಯಾವತ್ತು ಇನ್ಫ್ಯಾಕ್ಟ್ ಅವ್ರ ತಮ್ಮ ಮೊನ್ನೆ ಮಹೇಶು ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಅಣ್ಣ ಮಾಡಿ ಅಂದರೆ ನಮಗೆ ಕಣ್ಣೀರು ಬರುತ್ತೆ, ನಮ್ಮ ಅಣ್ಣ ನಮಗೋಸ್ಕರ ತುಂಬ ಮಾಡಿದ್ದಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನಾ ಹೇಳಿಲ್ವ, ಎಲ್ಲ ಟೈಮ್ ಬಂದಾಗ ಅದಾಗೆ ಅದು ಬರುತ್ತೆ ಆಚೆ ಅಂತ ಹೇಳ್ಬಿಟ್ಟು. ಎಲ್ಲ ರೂಮರ್ಸ್ಗಳು ಏನೇನೋ ಬರೆದ್ರು, ಏನೇನೋ ಇದು ಮಾಡಿದ್ರು, ಸ್ಪ್ರೆಡ್ ಮಾಡಿದ್ರು, ಫ್ಯಾಮಿಲಿಗೆ ಮಾಡಿಲ್ಲ, ಇದು ಮಾಡಿಲ್ಲ. ಅದನ್ನು ನಾವು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ ಏನು ಮಾಡಿದ್ದೀವಿ ಅಂತ. ಒಂದಿನ ಎಲ್ಲರಿಗೂ ಗೊತ್ತಾಗುತ್ತೆ, ಮತ್ತು ಅವ್ರವ್ರ ಖುಷಿ ಇದ್ದರೆ ಸಾಕು. ಅವ್ರುಗಳಿಗೆ ಅನಿಸಿದೆ ಅಲ್ವಾ ನಾವು ಮಾಡಿದೆ, ಅಷ್ಟೇ ಸಾಕು ನಮಗೆ. ಹೇಗಿದ್ದಾರೆ ಮೇಡಮ್ ತ್ರಿಮೂರ್ತಿಗಳು, ಅಣ್ಣ ತಮ್ಮಂದಿರು? ಚೆನ್ನಾಗಿದ್ದಾರೆ, ಇದೆ ವೆರಿ ನೈಸ್. ಅಣ್ಣ ಅಂದರೆ ತುಂಬ ರೆಸ್ಪೆಕ್ಟು, ಭಯ ಆ್ಯಂಡ್ ರೆಸ್ಪೆಕ್ಟ್, ಗುಡ್. ಅಣ್ಣನ ಅಚೀವ್ಮೆಂಟ್ ಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಇದೆ, ಅದು ಖುಷಿ ನಮಗೆ.
ಸೊ ಒಟ್ಟಾರೆಯಾಗಿ ಗೋಲ್ಡನ್ ಸ್ಟಾರ್ ಅವರನ್ನ ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ಬೋದು ನಾವು. ಎಸ್ ಅಫ್ಕೋರ್ಸ್. ಎಷ್ಟು ಲಕ್ಕಿ ಅಂತದೆ ಗಣೇಶ್ ಅವರ ಪತ್ನಿ ಆಗಿರೋದಂತದ್ದು, ಎಷ್ಟು ಹೆಮ್ಮೆ ಅನ್ಸುತ್ತೆ. ಐ ಆಮ್ ವೆರಿ ಲಕ್ಕಿ ಬಿಕಾಸ್ ಐ ಟೋಲ್ಡ್ ಯು ಈಸ್ ಲೈಕ್ ಐ ಥಿಂಕ್ ನಮ್ಮಿಬ್ಬರ ಒಂದು ಬಾಂಡಿಂಗ್ ಇದೆ ಅಲ್ಲ, ವಿವ್ ಅಂಡರ್ಸ್ಟುಡ್ ಈಚ್ ಅದರ್ ಪ್ರಾಪರ್ಲಿ. ನಮಗೇನು ಬೇಕು, ಯಾವ ರೀತಿಯಲ್ಲಿ ನಾವು ಬದುಕಬೇಕು. ವಿ ಆರ್ ವೆರಿ ಪ್ರಾಕ್ಟಿಕಲ್. ಡ್ರಾಮಾ ಮಾಡೋಕ್ಕೆ ನಮಗೆ ಬರಲ್ಲ. ಐ ಆಮ್ ಆಲ್ಸೋ ಲಿಟಲ್ ಔಟ್ ರೈಟ್. ಅವರು ಹಂಗೇನೆ ಇದು ಹಿಂಗೆ ದಿನಚರಿ ನಮ್ಮದು ಹಿಂಗೆ ನಡಿಬೇಕು, ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಸಾಕು ನಮಗೆ. ಕೊನೆಯದಾಗಿ ಮೇಡಮ್, ಗಂಡ ಹೆಂಡತಿ ಜಗಳ ಯಾವತ್ತಾದ್ರೂ ಆಗಿದೆಯಾ ಮನೆಯಲ್ಲಿ? ಆಗ್ತಾನೆ ಇರುತ್ತೆ. ಇನ್ನು ಗಂಡ ಆಗ್ತಾನೆ ಇರುತ್ತೆ. ಆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಬೆಳಗ್ಗೆ ಎದ್ದು ನಾನು ಅವ್ರಿಗೆ ಗೊತ್ತಿರಲ್ಲ ನಂದು ಇಡೀ ದಿನಚರಿಯಲ್ಲಿ ಇಡೀ ಬೆಳಿಗ್ಗೆ ಆ ಕೆಲಸ ನಡಿಬೇಕು, ಈ ಕೆಲಸ ನಡಿಬೇಕು. ನಂದು ಕಿರ್ಚಾಟ ಒಂದು ಕಡೆ ಸೌಂಡ್, ಇವಳದೊಂದು DTS ನಡೀತಾ ಇರುತ್ತೆ ಸೈಡಲ್ಲಿ ಅಂತಾರೆ. ಕೆಲವೊಮ್ಮೆ ಅವ್ರಿಗೆ ಎಷ್ಟು ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಅದಕ್ಕೆ ಕೋಪ. ಸೊ ಸಮಥಿಂಗ್ ಸ್ಮಾಲ್ ವಿಷಯಕ್ಕೆ. ಹಾಗಾದ್ರೆ ತೆರೆ ಮೇಲೆ ಗಣೇಶ್ ಅವರು ಮಾತಾಡ್ತಾರೆ, ಮನೆ ಒಳಗಡೆ ನೀವು ಜಾಸ್ತಿ ಮಾತಾಡ್ತೀರಾ? ಮಾತಾಡಲೇಬೇಕು. ಮನೆ ಕೆಲಸ ನಿಮ್ಮ ಮನೆಯಲ್ಲೇ ನೋಡಿ ಹೋಗಿಬಿಟ್ಟು ಹಿಂಗೆ ನಡೀತಾ ಇರುತ್ತೆ ಬೆಳಗಿಂದ ಸಂಜೆ ಕೆಲಸಗಳಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಒಂದು ಪ್ರಚಾರದಲ್ಲಿ ಬ್ಯುಸಿ ಇದ್ದೀರಾ, ಎಲ್ಲ ಕಡೆ ಓಡಾಡ್ತಿದ್ದೀರಾ. ಸೊ ಅದರಲ್ಲೂ ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಬಂದು ಒಂದಷ್ಟು ನಿಮ್ಮ ವೈಯಕ್ತಿಕ, ಸಿನಿಮಾ ಅಲ್ಲ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸತೀಶ್ ಅವರೇ. ಇದಾಗಿತ್ತು ರಿಪಬ್ಲಿಕ್ ಕನ್ನಡದ ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಸೊ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.